ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ನಿನ್ನೆ ಕ್ಲಾಸಲ್ಲಿ ರೇಷಿಯೋ ಅಲ್ಲಿ ಕ್ಲಾಸ್ 1 ಮಾಡಿದ್ವಿ. ಸೊ ಫಸ್ಟ್ನೇದಾಗಿ ನಾವು ಏನೇನು ಮಾಡಿದ್ವಿ ಅಂದರೆ ಕ್ಲಾಸ್ನಲ್ಲಿ ರೇಷಿಯೋ ಅಂದರೆ ಏನು ಮತ್ತು ಅದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಗಳು ಯಾವ್ಯಾವ ಅಂತ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಸೆಕೆಂಡ್ ಕ್ಲಾಸ್ನ ಮಾಡೋಣ. ಸೊ ರೇಷಿಯೋ ಅಲ್ಲಿ ಸೆಕೆಂಡ್ ಕ್ಲಾಸ್ ಬಂದುಬಿಟ್ಟು ಏನೇನಿದೆ, ಇಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಬರ್ತಾವಂತ. ಸೊ ರೇಷಿಯೋದಲ್ಲಿ ಇವತ್ತು ಸೆಕೆಂಡ್ ಕ್ಲಾಸ್ ಆಗಿರುವಂಥದ್ದು ಕ್ಲಾಸ್ 2. ಸೊ ಇವತ್ತು ನಮಗೆ ಯಾವ ಕಾನ್ಸೆಪ್ಟ್ ಇರುತ್ತೆ ಅಂದರೆ ಫಸ್ಟ್ನೇದಾಗಿ ನಮಗೆ ಈಗ ಯಾವುದೋ ಒಂದು ರೇಷಿಯೋ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆಯಿತು, ಆ್ಯಡಿಂಗ್ ಆಯಿತು ಅಥವಾ ಸಬ್ಸ್ಟ್ರಾಕ್ಟ್ ಆಯ್ತಪ್ಪ ಅಂದರೆ ಅದನ್ನು ಹೆಂಗೆ ಮಾಡೋದಂತ, ಆ ಕಾನ್ಸೆಪ್ಟ್ ಹೆಂಗೆ ಮಾಡೋದಂತ. ಅಂದರೆ ಆ್ಯಡಿಂಗ್ ಅಂದರೆ ಕೂಡಿಸೋದು ಮತ್ತು ಕಳೆಯೋದು. ಈಗ ಯಾವುದೋ ಒಂದು ವ್ಯಾಲ್ಯೂ ಐತಿ, 2:3 ಇತ್ತು. ಈ 2:3 ಯಾವುದಾದ್ರೂ ಒಂದು ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿ ಅದರದ್ದಾದ್ಮೇಲೆ ರೇಷಿಯೋ ಏನಾಯಿತು 4:5 ಆಯಿತು ಅಂದರೆ ಆವಾಗ ಅದರದ್ದು ವ್ಯಾಲ್ಯೂ ಏನು ಬರುತ್ತೆ ಕಂಡ್ರಿ ಅಂತ, ಈ ಥರ ಒಂದು ಕಾನ್ಸೆಪ್ಟ್ ಬರುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ನಮ್ಗೆ ಏನಾಗುತ್ತೆ, ಬೇಸ್ಡ್ ಆನ್ ಕಾಯಿನ್ಸ್ ಮೇಲೆ ಇರುತ್ತೆ, ಬೇಸ್ಡ್ ಆನ್ ಕಾಯಿನ್ಸ್ ಅಂತ. ಸೊ ನೀವು ಸಾಮಾನ್ಯವಾಗಿ ನೋಡಿರ್ತೀರಿ ಕಾಯಿನ್ಸ್ ಬಗ್ಗೆ ಏನಂತಾರೆ. ಈಗ ನಮ್ಮ ತಲೆ ₹2 ಕಾಯಿನು ಮತ್ತು ₹3 ಕಾಯಿನು, ₹5 ಕಾಯಿನು, ಏನೋ ಒಂದು 100 ಅಮೌಂಟ್ ಇದ್ದವು, 100 ರುಪೀಸ್. 100 ರುಪೀಸ್ ಅಮೌಂಟು ಅದು ₹2 ಕಾಯಿನು, ₹3 ಕಾಯಿನು ಮತ್ತು ₹5 ಕಾಯಿನ್ ಇದ್ದಾಗ, ಮತ್ತು ಆಮೇಲೆ ನಮಗೆ ಅದೇ ನಾವು ಅದರಲ್ಲಿ ₹25 ಬಳಸಿದಾಗ ನಮಗೆ ಎಷ್ಟು ರೂಪಾಯಿ ಕಾಯಿನ್ ಬಳಸಿದಂಗೆ ಆಗುತ್ತೆ, ಆ ಥರ ಕಂಡಿಡಿ ಅಂತ ಈ ಥರ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇವೆರಡು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋದು. ಸೊ ಫಸ್ಟ್ನೇದಾಗಿ ನಾವು ಯಾವುದು ಆ್ಯಡಿಂಗ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋದು. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಇದೆ ಕಾನ್ಸೆಪ್ಟು, ಅದನ್ನು ಹೆಂಗೆ ಎಕ್ಸಾಮಲ್ಲಿ ಅಪ್ರೋಚ್ ಮಾಡೋದಂತಲೂ ಕೂಡ ಹೇಳ್ಕೊಡ್ತೀನಿ ನಿಮಗೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕ್ವಶನ್. ಸೊ ಈ ಫಸ್ಟ್ ಕಾನ್ಸೆಪ್ಟ್ ಯಾವುದು, ಬೇಸ್ಡ್ ಆನ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಅಂತ, ಕೂಡಿಸುವುದು ಕಳೆಯೋದು ಆಧಾರದ ಮೇಲೆ ಅಂತ. ಸೊ ಫಸ್ಟ್ನೇ ಕ್ವಶನ್ ನೋಡಿ, ಇಲ್ಲೇನಿದೆ, ವಾಟ್ ಶುಡ್ ಬಿ ಆ್ಯಡೆಡ್ ಟು ಈಚ್ ಟರ್ಮ್ ಆಫ್ ದಿ ರೇಷಿಯೋ 5:11 ಸೊ ದ್ಯಾಟ್ ದ ರೇಷಿಯೋ ಬಿಕಮ್ಸ್ 3:5 ಅಂತ. ಸೊ ಇದನ್ನು ನೀವು ಎರಡು ರೀತಿಯಲ್ಲಿ ಮೆಥಡ್ ಮಾಡ್ಬೋದು. ಫಸ್ಟ್ನೇದಾಗಿ ಹೆಂಗಂತಂದರೆ, ಫಸ್ಟ್ ಮೆಥಡ್ ನೋಡಿ, ಇಲ್ಲಿ ಫಸ್ಟ್ ಮೆಥಡಲ್ಲಿ ಏನಂತಂದರೆ, ಫಸ್ಟ್ನೇದು ಒಂದು ನಮಗೆ ಯಾವುದೋ ಒಂದು ವ್ಯಾಲ್ಯೂ ಗೊತ್ತಿಲ್ಲಪ್ಪ, ಏನಂತ ಈಗ ಒಂದು ರೇಷಿಯೋ ಕೊಡಿದ್ದಾನೆ, ಏನಂತ 5:11 ಅಂತ. ಈಗ ನಮಗೆ 5:11 ಕೊಡಿದ್ದಾನೆ ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂನ ಆ್ಯಡ್ ಮಾಡಿದ್ಮೇಲೆ, ನಮಗೆ ಅದ್ರದ್ದು ರೇಷಿಯೋ ಏನಾಗುತ್ತೆ 3:5 ಬರುತ್ತಂತ. ಸೊ ಇದನ್ನು ಈ ರೀತಿ ಆದಾಗ ನಾವು ಅದರಲ್ಲಿ ಯಾವ ವ್ಯಾಲ್ಯೂನ ಆ್ಯಡ್ ಮಾಡಿದರೆ ಮಾತ್ರ ಇದು 3:5 ಬರುತ್ತಂತ ಕಂಡುಹಿಡ್ಬೇಕು ನಾವು. ಸೊ ಆ ಥರ ಮಾಡ್ಬೇಕಂದ್ರೆ ನಾವೇನು ಮಾಡ್ಬೇಕಂದ್ರೆ, ಫಸ್ಟ್ನೇದಾಗಿ ನೀವು ಆಪ್ಷನ್ಗಳ ಮೂಲಕನೂ ಮಾಡ್ಬೋದು. ಆಪ್ಷನ್ಗಳ ಮೂಲಕ ಹೆಂಗಂತಂದರೆ, ಈಗ 5:11 ಅಂತ ಐತಿ, ಕರೆಕ್ಟಾ? ಇದರಲ್ಲಿ ಇಲ್ಲಿ 2 ಕೂಡಿಸಿ ಮತ್ತು ಇದು 2 ಕೂಡಿಸಿ, ಸೊ ಏನಾಗುತ್ತೆ 7:9 ಅಂತ ಆಗುತ್ತೆ. ಇದು 3:5 ಬರುತ್ತಾ? ಬರಲ್ಲ. ಸೊ ಇದು ಬರಲ್ಲ. ಸೊ ಅದೇ ಥರ ಸೆಕೆಂಡ್ ಒಂದು ಆಪ್ಷನ್ ನೋಡಿ, ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಏನಂತ 5:11 ಅಂತ ಐತಿ. ಇದರಲ್ಲಿ ಇಲ್ಲಿ +4 ಆ್ಯಡ್ ಮಾಡಿ, ಸೊ ಇದೇನಾಗುತ್ತೆ 9:15 ಅಂತ ಆಗುತ್ತೆ. ಸೊ ಇದನ್ನು ಕಡ್ದ ಹೊಡೆದಾಗ ನಮಗೇನಾಗುತ್ತೆ 3:5 ಅಂತ ಬರುತ್ತೆ. ಸೊ 3:5 ಅಂತಂದರೆ ಅದೇ ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಬೇಕಿದ್ರೆ ನೀವು ಇನ್ನೊಂದು ಕೂಡಿಸಿ ನೋಡಿ, ಬರುತ್ತಾ ಇಲ್ಲಿ ಚೆಕ್ ಮಾಡಿ ನೋಡಿ, 5:11 ಅಂತ. ಅದರಲ್ಲಿ +6 ಮತ್ತು +6ನ ಆ್ಯಡ್ ಮಾಡಿ ನೋಡಿ. ಸೊ ಇದೇನಾಗುತ್ತೆ 11:17 ಅಂತ ಆಗುತ್ತೆ. ಇದು ಬರಲ್ಲ, ಕರೆಕ್ಟ್ ಅಲ್ಲ? ಸೊ ನಮಗೆ ಒಂದೇ ಒಂದು ಬರೋದು ಯಾವುದಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೀವು ಆಪ್ಷನ್ಗಳ ಮೆಥಡ್ನು ಮಾಡ್ಬೋದು. ನಿಮಗೆ ಇನ್ನೊಂದು ಮೆಥಡ್ ಬಂದುಬಿಟ್ಟು ಯಾವ ಥರ ಇದೆ ಅಂದರೆ ಮೆಥಡ್ 2. ಸೊ ನಿಮಗೆ ಇಲ್ಲಿ ಮಾಡ್ಕೊತ ಹೋದಂಗೆ ಮೆಥಡ್ಗಳ ಜಗ್ಗಿ ಬರ್ತವೆ. ಮೆಥಡ್ 2 ಏನಂದರೆ ಹೆಂಗಂದರೆ, ಈಗ 5:11 ಅಂತ ಐತಿ, ಕರೆಕ್ಟ್ ಅಲ್ವಾ? 5:11 ಮತ್ತು ನಮಗೆ ಲಾಸ್ಟ್ನೇದಾಗಿ ಏನು ಬರ್ತಿದೆ ಇಲ್ಲಿ 3:5 ಅಂತ. ಸೊ ಯಾವುದಾದ್ರೂ ಒಂದು ವ್ಯಾಲ್ಯೂ ಆ್ಯಡ್ ಮಾಡಿದ್ಮೇಲೆ ನಮಗೆ 3:5 ಬರ್ಬೋದು ಅಂಥದ್ದು ಯಾವ ವ್ಯಾಲ್ಯೂ ಅಂತ. ಸೊ ನೀವೇನು ಮಾಡ್ಬೇಕಾದ್ರೆ ಇಲ್ಲಿ ನೋಡಿ, 5 ಮತ್ತು 11 ನೋಡೋ ಡಿಫ್ರೆನ್ಸ್ ನೋಡೋದು ಎಷ್ಟಾಗುತ್ತೆ, 6 ಆಗುತ್ತೆ, ಕರೆಕ್ಟ್ ಅಲ್ಲ? ಮತ್ತು 3 ಮತ್ತು 5 ನೋಡೋ ಡಿಫ್ರೆನ್ಸ್ ಎಷ್ಟಾಗುತ್ತೆ, 2 ಆಗುತ್ತೆ. ಆದ್ದರಿಂದ ಇಲ್ಲಿ ಮೇಲೆ 6 ಇದೆ ಅಂದರೆ ಇಲ್ಲಿ ಕೆಳಗೆ 6 ಮಾಡೋಕ್ಕೆ ಏನು ಮಾಡ್ಬೇಕು ನಾವು, ಇದನ್ನು 3ರಿಂದ ಗುಣಾಕಾರ ಮಾಡಬೇಕು. ಅದರಿಂದ ಮತ್ತೆ ಇದನ್ನು ಕೂಡ 3ರಿಂದ ಗುಣಾಕಾರ ಮಾಡಬೇಕು ಮತ್ತು ಇದನ್ನು ಕೂಡ 3ರಿಂದ ಗುಣಾಕಾರ ಮಾಡಬೇಕು. ಸೊ ಇದನ್ನು 3ರಿಂದ ಗುಣಾಕಾರ ಮಾಡಿದ್ರೆ ನಮಗೇನಾಗುತ್ತೆ, ಇಲ್ಲಿ 9 ಆಗುತ್ತೆ, ಕರೆಕ್ಟ್ ಅಲ್ಲ? ಇದು ಏನಾಗುತ್ತೆ, ಇಲ್ಲಿ 8 ಆಗುತ್ತೆ, ಸಾರಿ 15 ಆಗುತ್ತಲ್ಲ. ಇದೇನಾಗುತ್ತೆ, ಇದು 15 ಆಗುತ್ತೆ. ಆದ್ದರಿಂದ 5 ಮತ್ತು 4 ನೋಡೋ ಡಿಫ್ರೆನ್ಸ್ ತೆಗೆದು ಎಷ್ಟಾಗುತ್ತೆ ನಮಗೆ, ಇಲ್ಲಿ 5ರಲ್ಲಿ 4 ಕೂಡಿಸಿದ್ರೆ 9 ಬರುತ್ತೆ. ಮತ್ತು 11ರಲ್ಲಿ ಎಷ್ಟು ಕೂಡಿಸ್ಬೇಕು ನಾವು, ಇಲ್ಲಿ 4 ಕೂಡಿಸಿದ್ರೆ ಬರುತ್ತೆ. ಆದ್ದರಿಂದ ಆಪ್ಷನ್ ನಮಗೆ ಆನ್ಸರ್ ಏನಾಗುತ್ತೆ, ಇಲ್ಲಿ ಆನ್ಸರ್ ಬಂದುಬಿಟ್ಟು ಆನ್ಸರ್ ಈಸ್ ಈಕ್ವಲ್ ಟು 5 ಮತ್ತು 11ರಲ್ಲಿ ನಾವು ಏನು ಕೂಡಿಸಿದ್ರೆ ನಮಗೆ 3 ಮತ್ತು 5 ರೇಷಿಯೋ ಬರುತ್ತೆ ಅಂದರೆ ಆನ್ಸರ್ 4 ಬರುತ್ತೆ. ಸೊ ನಾವು ಈ ಥರನೂ ಮಾಡ್ಬೋದು. ಇಲ್ಲ ನಿಮಗೆ ಈ ಥರನೂ ಅರ್ಥ ಆಗ್ಲಿಕ್ಕಂದರೆ ಇನ್ನೊಂದು ಮೆಥಡ್ ಬರುತ್ತೆ ನಿಮಗೆ, ಮೆಥಡ್ 3. ಏನಂತಂದರೆ,
ಈಗ ನಮಗೆ 5ರಲ್ಲಿ ನಾವು ಒಂದು ಎಕ್ಸ್ನ ವ್ಯಾಲ್ಯೂ ಕೂಡಿಸಿ ಅದೇ ಫಸ್ಟ್ ಮೆಥಡ್ ತಿಳಿಸಿದ್ನಲ್ಲ ಆಪ್ಷನ್ ಮೆಥಡ್ ಅದೇ ಥರನೇ ಮಾಡೋದು. 5ರಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಕೂಡಿಸಿದ್ರೆ ಮತ್ತು 11ರಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಕೂಡಿಸಿದ್ರೆ ನಮಗೇನು ಬೇಕು ಅದರ ರೇಷಿಯೋ 3/5 ರೇಷಿಯೋಲ್ಲಿ ಬರಬೇಕಂತ. ಒಂದು ನಿಮಿಷ, ನಮಗೇನು ಬರಬೇಕು 3/5 ರೇಷಿಯೋಲ್ಲಿ ಬರಬೇಕಂತ. ಆದ್ದರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 5 5 25 ಎಕ್ಸ್ 25 + 5x ಮತ್ತು ಇದು 33 + 3x ಅಂತ. ಅದರಿಂದ 25ರಲ್ಲಿ 33ರಲ್ಲಿ 25 ತೆಗೆದ್ರೆ ನಮಗೇನು ಸಿಗುತ್ತಾ 8 ಮತ್ತು 5ರಲ್ಲಿ 3 ತೆಗೆದ್ರೆ ಎಷ್ಟು 2 ಅಂತ 2x = 4. ಸೊ ನೀವು ಈ ಥರನೂ ಮಾಡ್ಬೋದು. ಸೊ ನಿಮಗೆ ಫಸ್ಟ್ನೇದಾಗಿ ಆಪ್ಷನ್ಗಳ ಮೆಥಡ್ನು ಮಾಡ್ಬೋದು, ಇನ್ನೊಂದು ನೀವು ಕಾನ್ಸೆಪ್ಟ್ ಮೆಥಡ್ನ ಅಪ್ಲೈ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ನೀವು ಈ ಥರ ಎಕ್ಸ್ ವ್ಯಾಲ್ಯೂನ ಅಜ್ಯೂಮ್ ಮಾಡಿಕೊಂಡು ಮಾಡ್ಬೋದು. ಸೊ ಯಾವುದಾದ್ರೂ ಮೆಥಡ್ನ ಮಾಡ್ಬೋದು. ಸೊ ನೀವು ಯಾವ್ದು ನಿಮ್ಗೆ ಈಸಿ ಆಗುತ್ತೆ, ನನ್ನ ಪ್ರಕಾರ ಸಜೆಷನ್ ಈ ಮೆಥಡ್ 2ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಯಾಕಂದರೆ ಮೆಥಡ್ 2ಗಳು ಮಾಡಿದರೆ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವುದಂತ. ಸೊ ನೀವು ಕೆಲವೊಂದು ಸಲ ನಿಮ್ಗೆ ಫ್ರ್ಯಾಕ್ಷನ್ಸ್ ವ್ಯಾಲ್ಯೂ ಬಂದಾಗ ನಮಗೆ ಇಲ್ಲಿ ಆಪ್ಷನ್ಗಳನ್ನು ಹಾಕುವಂತೂ ಕೊಡೋಕ್ಕಾಗಲ್ಲ. ಸೊ ಮೆಥಡ್ 2ನ ಅಪ್ಲೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ನೋಡಿ ಇಲ್ಲಿ, ದ ರೇಷಿಯೋ ಬಿಟ್ವೀನ್ ದ ಮೇಲ್ ಆ್ಯಂಡ್ ಫಿಮೇಲ್ ಮೆಂಬರ್ಸ್ ಇನ್ ಎ ಕ್ಲಬ್ ಇಸ್ 2:3 ಇಫ್ ದ ನಂಬರ್ ಆಫ್ ಮೇಲ್ ಮೆಂಬರ್ಸ್ ಇಸ್ ಇನ್ಕ್ರೀಸ್ ಬೈ 200 ಅಂತ. ದ ರೇಷಿಯೋ ಬಿಕಮ್ಸ್ 5:6. ಹೌ ಮೆನಿ ಫಿಮೇಲ್ ಮೆಂಬರ್ಸ್ ಆರ್ ದೇರ್ ಇನ್ ದಿ ಕ್ಲಬ್ ಅಂತ. ಸೊ ನಮಗೆ ಮೇಲು ಮತ್ತು ಫಿಮೇಲ್ದು ರೇಷಿಯೋ ಕೊಟ್ಟಿದ್ದಾರೆ, ಎಷ್ಟು 2:3 ಅಂತ, ಕರೆಕ್ಟ್ ಅಲ್ಲ. ಅದರಲ್ಲಿ ನಮಗೆ ಮೇಲಲ್ಲಿ ಎಷ್ಟು 200 ಮೆಂಬರ್ಸ್ನ ಇನ್ಕ್ರೀಸ್ ಮಾಡಿದಾಗ ನಮ್ಗೆ ಅದರ ರೇಷಿಯೋ ಎಷ್ಟು ಬರುತ್ತೆ 5:6 ಬರುತ್ತಂತ. 5:6 ಕರೆಕ್ಟ್ ಅಲ್ಲ. ಸೊ ಫಸ್ಟ್ನೇದಾಗಿ ನಾವು ಇಲ್ಲಿ ನೋಡಿ ಮೇಲು ಮತ್ತು ಫಿಮೇಲ್ ರೇಷಿಯೋ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ಲ. ನಮಗೆ ನೋಡಿ ಓನ್ಲಿ ಮೇಲ್ ಮೆಂಬರ್ಸ್ನ ಅಷ್ಟೇ ಇನ್ಕ್ರೀಸ್ ಮಾಡಿದರೆ ಎಷ್ಟು 200 ಅಂತ. ಸೊ ಮೇಲ್ ಮೆಂಬರ್ಸ್ನ ಇನ್ಕ್ರೀಸ್ ಮಾಡಿದಾಗ ಫಿಮೇಲ್ ಮೆಂಬರ್ ಏನು ಬರಬೇಕು ಕಾನ್ಸ್ಟೆಂಟ್ ಆಗಿರಬೇಕು. ಅದಕ್ಕೆ ಕಾನ್ಸ್ಟೆಂಟ್ ಆಗಿರ್ಬೇಕಂದ್ರೆ ಫಿಮೇಲ್ ಅವರು 6 ಇದ್ದಾರೆ ಅಂದರೆ ಇಲ್ಲೇನು ಕೂಡ ಏನು ಮಾಡಬೇಕು 6 ಮಾಡ್ಕೋಬೇಕು. ಅಂದರೆ 6 ಮಾಡ್ಕೋಬೇಕು 3 6 ಮತ್ತು ಇದನ್ನು ಕೂಡ ಗುಣಕಾರ ಮಾಡಿದ್ರೆ 3 6. ಸೊ ಇಲ್ಲಿ ನೋಡಿ ಇಲ್ಲಿ 2 4 ಕರೆಕ್ಟ್ ಅಲ್ಲ, 3 6 ಇಲ್ಲಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಯಿತು, ಕರೆಕ್ಟ್ ಅಲ್ಲ. ಇಲ್ಲೇ ನೋಡ್ರಿ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಮೇಲಲ್ಲಿ 2 4 ಆಯಿತು. 4ರಲ್ಲಿ ಎಷ್ಟು ಕೂಡಿಸಿದ್ರೆ 5 ಬರುತ್ತೆ, 4ರಲ್ಲಿ 1 ಕೂಡಿಸಿದ್ರೆ 5. ಆದ್ದರಿಂದ ನಮಗೇನಂದರೆ ಇಲ್ಲಿ ಸೊ ಮೇಲಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದ್ದಾರೆ 200 ಇದು ಎದ್ರದ್ದು ಇಲ್ಲಿ ಇನ್ಕ್ರೀಸ್ ಆಗಿರೋದು 1 ವ್ಯಾಲ್ಯೂ ಇಂಟು ನಮಗೇನು ಫೀಮೇಲ್ ಬೇಕು, ಫೀಮೇಲ್ ಎಷ್ಟು ಕ್ಲಬ್ಬಲ್ಲಿ ಇದ್ದಾರೆ ಅಂತ. ಸೊ ಫೀಮೇಲ್ ಎಷ್ಟಿದ್ದಾರೆ ಇಲ್ಲಿ 6 ಅಂತ. ಸೊ ಇಂಟು 6 ಮಾಡಿದರೆ ನಮ್ಗೆ ಆನ್ಸರ್ ಬಂದುಬಿಡುತ್ತೆ. ಆದ್ದರಿಂದ 200 × 6 1200 ಅಂತ. ಸೊ ಈ ಥರ ನೀವು ಮಾಡಬೇಕು. ಇಲ್ಲಿ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ನೋಡಿ, ಅದೇ ಥರನೇ. ದ ಸ್ಟೂಡೆಂಟ್ಸ್ ಇನ್ 3 ಬ್ಯಾಚಸ್ ಆಫ್ ಎ ಡ್ಯಾನ್ಸ್ ಕ್ಲಾಸ್ ಆರ್ ಇನ್ ದ ರೇಷಿಯೋ 2:3:5 ಅಂತ. ಇಫ್ 20 ಸ್ಟೂಡೆಂಟ್ಸ್ ಇನ್ಕ್ರೀಸ್ ಇನ್ ಈಚ್ ಬ್ಯಾಚ್ ದ ರೇಷಿಯೋ ಚೇಂಜಸ್ 4:5:7 ಅಂತ. ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ 3 ಬ್ಯಾಚಸ್ ಬಿಫೋರ್ ದ ಇನ್ಕ್ರೀಸ್ ಅಂತ. ಅಂದರೆ ಒಂದು ಸ್ಟೂಡೆಂಟ್ದು ಬ್ಯಾಚ್ ಇದೆ ಏನಂತ, ಫಸ್ಟ್ 3 ಬ್ಯಾಚ್ಗಳಿದ್ದಾವೆ. ಅದು 3 ಬ್ಯಾಚ್ ರೇಷಿಯೋ ಏನಿದೆ 2:3:5 ಅಂತಿದೆ, ಕರೆಕ್ಟ್ ಅಲ್ಲ. ಆಮೇಲೆ ಪ್ರತಿಯೊಂದು ಬ್ಯಾಚಲ್ಲಿ ನಾವೇನು ಮಾಡೋದು 20 ಸ್ಟೂಡೆಂಟ್ನ ಇನ್ಕ್ರೀಸ್ ಮಾಡಿದಾಗ 20 ಸ್ಟೂಡೆಂಟ್ಸ್ನ ಇನ್ಕ್ರೀಸ್ ಮಾಡಿದಾಗ ಅದರ ರೇಷಿಯೋ ಏನಂತ ಚೇಂಜ್ ಆಗಿದೆ, ಅದು ರೇಷಿಯೋ 4:5:7 ಅಂತ ಚೇಂಜ್ ಆಗಿದೆ. 7 ಅಂತ ಚೇಂಜ್ ಆಗಿದಾಗ ಅವ್ರೇನು ಕೊಟ್ಟಿದ್ದಾರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ 3 ಬ್ಯಾಚಸ್ ಬಿಫೋರ್ ದ ಇನ್ಕ್ರೀಸ್ ಅಂತ. ಸೊ ಬಿಫೋರ್ ಇನ್ಕ್ರೀಸ್ ಹಾಕಿನ ಮುಂಚಿತಾಗಿ ಎಷ್ಟು ಇತ್ತು ಕಂಡುಹಿಡಿದು ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ಲ. ಈ ಥರ ಕಂಡುಹಿಡ್ಬೇಕಂದ್ರೆ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ನೇದಾಗಿ ನೋಡಿ ಇಲ್ಲಿ 2 ಮತ್ತು 4ನ ನೋಡಿ ಎಷ್ಟು ಇನ್ಕ್ರೀಸ್ ಆಗಿದೆ, ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಮಾರ್ಕರಲ್ಲಿ ಐತೆ. ಹಾಂ, ಸೊ ಇಲ್ಲಿ 2 ಮತ್ತು 4 ನೋಡೋ ಡಿಫ್ರೆನ್ಸ್ ನೋಡಿದ್ರೆ ಏನಾಗುತ್ತೆ 2 ಸಿಗುತ್ತೆ. ಮತ್ತು ಇದೇ ಥರ 2 ಮತ್ತು 5 ನೋಡೋ ಡಿಫ್ರೆನ್ಸ್ ನೋಡಿದ್ರೆ ನಮಗೇನು ಸಿಗುತ್ತೆ 2 ಸಿಗುತ್ತೆ. ಅದೇ ಥರ ಇಲ್ಲಿ 5 ಮತ್ತು 7 ನೋಡೋ ಸಿಕ್ಕಿದ್ರೆ ಏನಾಗುತ್ತೆ 2 ಇನ್ಕ್ರೀಸ್ ಆಗಿದೆ. ಆದ್ದರಿಂದ ಎಷ್ಟು ಇನ್ಕ್ರೀಸ್ ಆಗಿದೆ ಇಲ್ಲಿ ಪ್ರತಿಯೊಂದರಲ್ಲಿ ಬೇಕಿದೆ. ಇದನ್ನು ಕನ್ಫ್ಯೂಸ್ ಆಗುತ್ತೆ ಅಂದರೆ ಇದನ್ನು 20ನ ತೆಗೆದು ಬಿಡ್ತೀನಿ ನಾನು, ಯಾಕಂದರೆ ಇಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ನಮಗೆ ಪ್ರತಿಯೊಂದು ಬ್ಯಾಚಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ, ಇಲ್ಲಿ 2 ಇನ್ಕ್ರೀಸ್ ಆಗಿದೆ ಮತ್ತು ಇಲ್ಲಿ 2 ಇನ್ಕ್ರೀಸ್ ಆಗಿದೆ. ಆದ್ದರಿಂದ ವ್ಯಾಲ್ಯೂ ಟೋಟಲ್ ಆಗಿ ಎಷ್ಟು ಇನ್ಕ್ರೀಸ್ ಆಗಿದೆ ಅವರು 20 ಅಂದರೆ 2ರ ವ್ಯಾಲ್ಯೂ 20. ಸೊ ನಮಗೆ ಪ್ರತಿಯೊಂದು ಬ್ಯಾಚಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ 2 ಅವ್ರದ್ದು ಟೋಟಲ್ ಕೊಟ್ಟಿದ್ದ ವ್ಯಾಲ್ಯೂ ಎಷ್ಟು 20 ಅಂತ. ಸೊ 2 1 2 10. ಸೊ 1ರ ವ್ಯಾಲ್ಯೂ ಎಷ್ಟು ಬಂತು 10 ಬಂತು. ಆದ್ದರಿಂದ ಅವ್ರು ಏನು ಕೇಳಿದ್ರೆ ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ. ಸೊ ಟೋಟಲ್ ನಂಬರ್ ಎಷ್ಟಿದ್ರು ಫಸ್ಟ್ನೇ 2 3 5 ಇದ್ದು ಅದು ಕೂಡಿಸಿದಾನೆ ಎಷ್ಟಾಗುತ್ತೆ 2 + 3 5 5 × 5 10 ಅಂತ. ಸಾರಿ 5 + 5 10. ಆದ್ದರಿಂದ ಏನಾಗುತ್ತೆ ನಮಗೆ ಇಲ್ಲಿ 10 × 10 ಮಾಡಿದರೆ ನಮಗೆ ಏನಾಗುತ್ತೆ 100 ಇಸ್ ದಿ ರೈಟ್ ಆನ್ಸರ್. ಸೊ ಇದು ಆನ್ಸರ್ ಆಗಿರುವಂಥದ್ದು. ಸೊ ಫಸ್ಟ್ನೇದಾಗಿದ್ದು ನಮಗೆ ಸ್ಟೂಡೆಂಟ್ಸ್ ರೇಷಿಯೋ ಇದು 2 3 5 ಅಂತ. ಬೇಕಿದ್ರೆ ನಿಮಗೆ ಕೆಲವೊಬ್ಬರು ಅರ್ಥ ಆಗಿಲ್ಲ ಅಂದರೆ ಫಸ್ಟ್ ಟೋಟಲ್ ಸ್ಟೂಡೆಂಟ್ಸ್ 2 + 3 + 5 ಇಲ್ಲಿ ಬರೆದಿದ್ದೇನೆ 10 ಅಂತ.
ಆದ್ದರಿಂದ 10 × 10 ಗುಣಾಕಾರ ಮಾಡಿದಾಗ ನಮಗೆ ಏನು ಸಿಗುತ್ತೆ ಆನ್ಸರ್ ಸಿಗುತ್ತೆ ಕರೆಕ್ಟ್ ಅಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ 4th ಪ್ರಾಬ್ಲಮ್ ನೋಡಿ ಅದೇ ಥರನೇ ಏನಂತ 2 numbers are in the ratio of 3:7. If 11 is subtracted from each, the ratio between the number becomes 7:20 ಅಂತ. ಫಸ್ಟ್ನೇದಾಗಿ ನಮಗೆ ರೇಷಿಯೋನ್ ಕೊಟ್ಟಿದ್ದಾರೆ, ಒಂದು ವ್ಯಾಲ್ಯೂ 3:7 ಅಂತಿತ್ತು. ಅದರಲ್ಲಿ ಯಾವುದಾದ್ರು 11ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೇನಾಗುತ್ತೆ ರೇಷಿಯೋ ಏನಾಗುತ್ತೆ, ನಮಗೆ 7:20 ಕನ್ವರ್ಟ್ ಆಗುತ್ತೆ ಅಂತ ಕರೆಕ್ಟ್ ಅಲ್ಲ. ಆದ್ದರಿಂದ ಇಲ್ಲಿ ಡಿಫ್ರೆನ್ಸ್ ನೋಡಿ, ಡಿಫ್ರೆನ್ಸ್ ಎಷ್ಟಾಗುತ್ತೆ 3 ಮತ್ತು 7 ಡಿಫ್ರೆನ್ಸ್ ನೋಡಿದರೆ ನಮ್ಗೆ ಏನಾಗುತ್ತೆ +4 ಇದೆ ಕರೆಕ್ಟ್ ಅಲ್ಲ. ಇದು 7 ಮತ್ತು 13 ಡಿಫ್ರೆನ್ಸ್ ನೋಡಿದರೆ 13, ಸಾರಿ 7 ಮತ್ತು 20 ಡಿಫ್ರೆನ್ಸ್ ನೋಡಿದರೆ 13 ಬರುತ್ತೆ. ಆದ್ದರಿಂದ ಇದನ್ನೇನು ಮಾಡ್ಕೊಂಡ್ಬಿಟ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, 4ನ್ನು ಇದಕ್ಕೆ ಗುಣಾಕಾರ ಮಾಡಿ ಮತ್ತು 13ನ ಇದಕ್ಕೆ ಗುಣಾಕಾರ ಮಾಡಿ. ಆದ್ದರಿಂದ ಇದೇನಾಗುತ್ತೆ, ಇದು ಗುಣಾಕಾರ 13 ಮತ್ತು ಇದು 13 ಅಂತ ಆಗುತ್ತೆ, ಮತ್ತು ಇದು 4 ಮತ್ತು ಇದು ಏನಾಗುತ್ತೆ 4 ಆಗುತ್ತೆ. ಆದ್ದರಿಂದ ಬೇಕಿದೆ ಇನ್ನೊಂದು ಸಲ ಬರಿತೀನಿ. ಇಲ್ಲೇನಾಗುತ್ತೆ ನಮಗೆ 13 3 39 ರೇಷಿಯೋ, 13 7 91 ರೇಷಿಯೋ, 4 7 28 ರೇಷಿಯೋ, ಸೊ 24 80 ಅಂತ. ಆದ್ದರಿಂದ ಇಲ್ಲಿ ಡಿಫ್ರೆನ್ಸ್ ನೋಡಿ ಎಷ್ಟಿದೆ ಮತ್ತು ಇಲ್ಲಿ ಡಿಫ್ರೆನ್ಸ್ ನೋಡಿ ಎಷ್ಟಿದೆ. ಸೊ ಇಲ್ಲೇನಾಗುತ್ತೆ 11 ಡಿಫ್ರೆನ್ಸ್ ಬರುತ್ತೆ ಮತ್ತು ಇದಾಗುತ್ತೆ 11. ಸೊ ಆದ್ದರಿಂದ ಕೊಟ್ಟಿರೋ ವ್ಯಾಲ್ಯೂ ಏನಿಂತಿದೆ ಇಲ್ಲಿ 11 ಸಬ್ಸ್ಟ್ರಾಕ್ಟ್ ಆಗುತ್ತೆ. ಸೊ 11 ಪ್ರತಿಯೊಂದು ಬ್ಯಾಚಿಂದ ಸಬ್ಸ್ಟ್ರಾಕ್ಟ್ ಆಗಿದೆ ಅಂದರೆ ಆದ್ದರಿಂದ 11 ಅಂದರೆ 11 ಅಂತ. ಸೊ ಆದ್ದರಿಂದ ಕೊಟ್ಟಿರೋ ವ್ಯಾಲ್ಯೂ ಕೂಡ ಏನಾಗುತ್ತೆ 11 ಆಗಿದೆ ಡಿಫ್ರೆನ್ಸ್. ಆದ್ದರಿಂದ 11 ಅಂದರೆ 11 ಒಂದಲೇ. ಸೊ ನಿಮಗೆ ಸ್ಮಾಲ್ ನಂಬರ್ ಅಂತ ಕೇಳಿದ್ದಾರೆ 1 × 39. ಆದ್ದರಿಂದ ಸ್ಮಾಲ್ ನಂಬರ್ ವ್ಯಾಲ್ಯೂ ಏನಾಗುತ್ತೆ ನಮಗೆ 1 × 39 39 ಇಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ನಿಮ್ಗೆ ಅರ್ಥ ಆಯ್ತಲ್ಲ, ಪ್ರತಿಯೊಂದು ಬ್ಯಾಚಲ್ಲಿ 11 ಸಬ್ಸ್ಟ್ರಾಕ್ಟ್ ಆಗಿದೆ ಅಂದರೆ ಸೊ ಆದ್ದರಿಂದ 11ರ ವ್ಯಾಲ್ಯೂ 11 ಬಂದಾಗ ಸೊ ಅದೇನಾಗುತ್ತೆ ಕಡಿತಾಗಿ 1 ಆದಾಗ ನಮಗೆ ಸ್ಮಾಲ್ ವ್ಯಾಲ್ಯೂ ಒಂದು ಕೊಟ್ಟಾಗ 39 × 1 ಮಾಡಿದರೆ 39 ಇಸ್ ದಿ ರೈಟ್ ಆನ್ಸರ್. ಸೊ ಇಷ್ಟು ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ 5th ಪ್ರಾಬ್ಲಮ್ ನೋಡಿಲಿ. ಸೊ 5th ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂದರೆ 2 numbers are in the ratio of 7:11 ಅಂತ. If the first number is increased by the 10 and the second number is decreased by the 20 ಅಂತ, then the ratio becomes 2:3 ಅಂತ. What is the sum of the original 2 numbers ಅಂತ. ಸೊ ಈ ಥರ ಕೊಟ್ಟಾಗ ಹೆಂಗೆ ಮಾಡೋದಂದರೆ, ಸೊ ಒಂದರದ್ದು ವ್ಯಾಲ್ಯೂ ಬೇರೆದು ಇನ್ಕ್ರೀಸ್ ಆಗಿದೆ ಮತ್ತು ಇನ್ನೊಂದರ ವ್ಯಾಲ್ಯೂ ಬೇರೆ ಡಿಕ್ರೀಸ್ ಆದಾಗ ಹೆಂಗೆ ಮಾಡೋದು ಅಂತ. ಸೊ ಫಸ್ಟ್ನೇದಾಗಿ ನಮಗೆ ರೇಷಿಯೋ ಏನಿತ್ತು 7:11 ಅಂತಿತ್ತು. ಆಮೇಲೆ ಇದರಲ್ಲಿ ಏನಾಗಿದೆ 10 ಇನ್ಕ್ರೀಸ್ ಆಗಿದೆ. ಸೊ ನಿಮಗೆ ಈ ಥರ ಬರೆಯೋದು ಬೇಕಾಗಿಲ್ಲ ಅಂದರೂ ಡೈರೆಕ್ಟಾಗಿ ಸೊ ನಮಗೆ ಫೈನಲ್ ಆಗಿ ರೇಷಿಯೋ ಎಷ್ಟು ಬಂದಿದೆ ಇಲ್ಲಿ 2:3 ಅಂತ. ಸೊ 2:3 ಅಂತ ಬರೆದ್ಬಿಡಿ ಇಲ್ಲಿ. ಒಂದು ನಿಮಿಷ, ಇದು ಯಾಕೋ ಸ್ಟಕ್ ಆಗ್ತಿದ್ದಲ್ಲ. 2:3 ಅಂತ ಫಸ್ಟ್ನೇದಾಗಿ. ಲಾಸ್ಟ್ನೇದಾಗಿ ನಮಗೆ ಫೈನಲ್ ಆಗಿ ರೇಷಿಯೋ ಏನು ಬಂದಿದೆ 2:3 ಅಂತ. ಸೊ ಫಸ್ಟ್ನೇ ವ್ಯಾಲ್ಯೂ ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ನಮಗೆ 10 ಇನ್ಕ್ರೀಸ್ ಆಗಿದೆ, ಅಂದರೆ +10 ಅಂತ ಬರೀರಿ. ಒಂದು ನಿಮಿಷ, ಇದು ಯಾಕೋ ಪ್ರಾಬ್ಲಮ್ ಆಗ್ತಿದ್ದಲ್ಲ. ಒಂದು ನಿಮಿಷ. ಸೊ ಅದಕ್ಕೆ ಸೊ ನಮಗೆ ಫಸ್ಟ್ನೇ ವ್ಯಾಲ್ಯೂವಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ +10 ಇನ್ಕ್ರೀಸ್ ಆಗಿದೆ ಕರೆಕ್ಟ್ ಅಲ್ಲ. ಮತ್ತು ಸೆಕೆಂಡ್ ವ್ಯಾಲ್ಯೂವಲ್ಲಿ ಎಷ್ಟು ಡಿಕ್ರೀಸ್ ಆಗಿದೆ -20 ಡಿಕ್ರೀಸ್ ಆಗಿದೆ. ಅದರಿಂದ -20 ಡಿಕ್ರೀಸ್. ನೀವೇನು ಮಾಡ್ಬೇಕಂದ್ರೆ ಈಗ ಈ ಥರ ಕೊಟ್ಟಾಗ ನಾವೇನು ಮಾಡ್ಬೇಕಂದ್ರೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಮತ್ತು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಮತ್ತು ಇದನ್ನು ಕ್ರಾಸ್ ಮಲ್ಟಿಪ್ಲೈ, ಮತ್ತು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ 7 3 21 ಅಂತ. ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 7 3 21 ಮೈನಸ್ 11 2. ಸೊ ಇದನ್ನು ಗುಣಾಕಾರ ಮಾಡಿ ಮೈನಸ್ಸು. ಅದೇ ಥರ ಮತ್ತು ಇದನ್ನು ಗುಣಾಕಾರ ಮಾಡಿ 2 × -20 ಮತ್ತು ಮೈನಸ್ ಮತ್ತು 3 × 10 ಅಂತ 3 × 10 ಅಂತ. ಈ ಥರ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 7 3 21 21 -20 +21 -22ರಲ್ಲಿ ಇದು ಮಾಡಿದರೆ ಎಷ್ಟಾಗುತ್ತೆ -1 ಆಗುತ್ತೆ. ಅದೇ ಥರನೇ ಇಲ್ಲಿ ನೋಡಿರಿ 2 × 20 -40 ಮತ್ತು ಇದು -30 ಎಷ್ಟಾಗುತ್ತೆ -40 ಮತ್ತು -30ನ ಕೂಡಿಸಿದ್ರೆ ನಮಗೇನಾಗುತ್ತೆ -70 ಆಗುತ್ತೆ. -70. ಸೊ ಮೈನಸ್ ಕ್ಯಾನ್ಸಲ್ ಆಯಿತು. ಆದ್ದರಿಂದ 1 = ಎಷ್ಟು ಬಂತು 70 ಬಂತು. ಒಂದು ನಿಮಿಷ. ಸೊ 1 = ಎಷ್ಟು ಬಂತು ನಮಗೆ 1 ಅಲ್ಲಿ ಇದೇನಿದು 1 = 70 ಬಂತು. ಆದ್ದರಿಂದ ನಮಗೇನು ಕೇಳಿದ್ರಲ್ಲಿ ಟೋಟಲ್ ಸಂಖ್ಯೆ ವಾಟ್ ಈಸ್ ದ ಸಮ್ ಆಫ್ ದಿ ಒರಿಜಿನಲ್ ನಂಬರ್. ಸಮ್ ಆಫ್ ದಿ ಒರಿಜಿನಲ್ ನಂಬರ್ ಇದು ಒರಿಜಿನಲ್ ನಂಬರ್ ಕರೆಕ್ಟ್ ಅಲ್ಲ. ಇದು ಒರಿಜಿನಲ್ ನಂಬರ್ ಎಷ್ಟಿತ್ತು, ಒಂದರದ್ದು ವ್ಯಾಲ್ಯೂ 7 ಇತ್ತು, ಇನ್ನೊಂದರದ್ದು ವ್ಯಾಲ್ಯೂ 11 ಇತ್ತು. ಅಂದರೆ ಇವೆರಡನ್ನ ಕೂಡಿಸಿದಾಗ ನಮಗೆ ವ್ಯಾಲ್ಯೂ ಬರುತ್ತೆ 18 ಬರುತ್ತೆ ಕರೆಕ್ಟ್ ಅಲ್ಲ 18. ಆದ್ದರಿಂದ ಇದನ್ನು ಗುಣಾಕಾರ ಮಾಡಿ. ಸೊ ಟೋಟಲ್ ಸಮ್ ಬೇಕಿದ್ರೆ = 18 × 70 ಮಾಡಿದರೆ ನಮಗೇನಾಗುತ್ತೆ 18 × 126. ಸೊ
126 ಇದೆ. 1260 ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತಾ? ಎಷ್ಟು? 1260 ಇಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಅಂದರೆ ಇದು ಆ್ಯಡಿಂಗ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಮೇಲೆ ಇರುವಂಥದ್ದು ಲಾಸ್ಟ್ ಪ್ರಾಬ್ಲಮ್ ಏನಂತಿದೆ ನೋಡಿ. ಇನ್ ಆನ್ ಎಕ್ಸಾಮಿನೇಷನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಆ್ಯಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಫೇಲ್ಡ್ ವೇರ್ ಇನ್ ದಿ ರೇಷಿಯೋ 25:4 ಅಂತ. ಇಫ್ ಒನ್ ಮೋರ್ ಸ್ಟೂಡೆಂಟ್ ಹ್ಯಾಡ್ ಅಪಿಯರ್ಡ್ ಆ್ಯಂಡ್ ಪಾಸ್ಡ್ ಆ್ಯಂಡ್ ದ ನಂಬರ್ ಆಫ್ ಫೇಲ್ಡ್ ಸ್ಟೂಡೆಂಟ್ಸ್ ವಾಸ್ 3 ಲೆಸ್ ದ್ಯಾನ್ ಅರ್ಲಿಯರ್, the ratio of the passed students to failed students would have become 22:3. What is the difference between the number of students who initially passed the examination and the number of students who failed the examination? ಅಂದರೆ ಇದೊಂದು ಹೆಂಗಂತಂದರೆ ನಮ್ಮ ಎಕ್ಸಾಮ್ ರಿಲೇಟೆಡ್ ಕೊಟ್ಟಿದ್ದಾರೆ. ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮತ್ತು ಫೇಲ್ ಆದವ್ರದ್ದು ಸ್ಟೂಡೆಂಟ್ ರೇಷಿಯೋ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಅದರಲ್ಲಿ ಒಬ್ಬ ಸ್ಟೂಡೆಂಟ್ ಬಂದು ಮತ್ತು ಪಾಸಾಗಿ ಹೋಗ್ತಾನೆ, ಮತ್ತು ಟೋಟಲ್ ಆಗಿ ಫೈನಲ್ ಆಗಿ ನಮಗೆ ಪಾಸ್ಡ್ ಸ್ಟೂಡೆಂಟ್ಸ್ ಮತ್ತು ಫೇಲ್ ಸ್ಟೂಡೆಂಟ್ ರೇಷಿಯೋ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆ ಥರ ಆದಾಗ ನಮಗೆ ಇನಿಷಿಯಲ್ ಆಗಿ ಪಾಸ್ ಮತ್ತು ಫೇಲ್ ಸ್ಟೂಡೆಂಟ್ಸ್ ಡಿಫ್ರೆನ್ಸ್ ಕೇಳಿದಾರೆ. ಸೊ ನೀವು ಈ ಪ್ರಾಬ್ಲಮ್ನ ಎರಡು ರೀತಿಯಲ್ಲಿ ಮೆಥಡ್ ಮಾಡ್ಬೋದು. ಫಸ್ಟ್ನೇದಾಗಿ ಹೆಂಗಂತಂದರೆ ಫಸ್ಟ್ನೇದಾಗಿ ನೀವು ಬೇಸಿಕ್ ಮೆಥಡಲ್ಲಿ ಮಾಡಿ. ಸೊ ನಿಮಗೆ ಫಸ್ಟ್ ಎರಡು ಮೆಥಡಲ್ಲಿ ಮಾಡ್ಬೋದು. ಯಾವುದಂತ ಫಸ್ಟ್ನೇದು ಬೇಸಿಕ್ ಮೆಥಡ್. ಸೊ ನಿಮಗೆ ಬೇಸಿಕ್ ಮೆಥಡಿಂದ ತೋರಿಸ್ತೀನಿ. ಆಮೇಲೆ ಎಕ್ಸಾಮ್ ಅಪ್ರೋಚನ್ನು ಹೆಂಗಂತ ತೋರಿಸ್ತೀನಿ ನೋಡಿ. ಇಲ್ಲಿ ಇಷ್ಟು ದೊಡ್ಡ ಕ್ವಶನ್ ನಿಮ್ಗೆ ಏನು ಅನಿಸ್ಬೋದು, ಇಷ್ಟು ದೊಡ್ಡ ಕ್ವಶನ್ ಇದೆಯಲ್ಲ ಹೆಂಗೆ ಸೊಲ್ಯೂಷನ್ ಬಿಡಿಸೋಂತ ಏನಿಲ್ಲ, ವಿತಿನ್ ಸೆಕೆಂಡಲ್ಲಿ ನೀವು ಆನ್ಸರ್ ಬಿಡಿಸ್ಬೋದು. ಹೆಂಗಂದರೆ ಫಸ್ಟ್ನೇದಾಗಿ ನೋಡಿ ನಮಗೆ ಏನಂತ ಕೊಟ್ಟಿದ್ದಾರೆ, ಪಾಸು ಮತ್ತು ಫೇಲ್ ಸ್ಟೂಡೆಂಟ್. ಪಾಸ್ ಮತ್ತು ಫೇಲ್ ಸ್ಟೂಡೆಂಟ್ ರೇಷಿಯೋ ನಮ್ಗೆ ಏನು ಕೊಟ್ಟಿದ್ದಾರೆ ಇಲ್ಲಿ 25 ಮತ್ತು 4 ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಇದನ್ನು 25x ಅಂತ ಬರ್ಕೊಳ್ಳಿ, ಮತ್ತು ಇದರದ್ದು ಫೇಲ್ ಸ್ಟೂಡೆಂಟ್ದು 4x ಅಂತ ಬರ್ಕೊಂಬಿಡಿ. ಇಷ್ಟಾದಮೇಲೆ ಏನು ಕೊಟ್ಟಿದ್ದಾರೆ ಇಲ್ಲಿ, ಒಬ್ಬನ ಸ್ಟೂಡೆಂಟ್ ಬರ್ತಾನಂತ, ಒನ್ ಮೋರ್ ಸ್ಟೂಡೆಂಟ್ ಹ್ಯಾಡ್ ಅಪಿಯರ್ಡ್ ಅಂತ. ಸೊ ಒಬ್ಬನ ಸ್ಟೂಡೆಂಟ್ ಬಂದು ಮತ್ತೇನು ಮಾಡ್ತಾನೆ, ಪಾಸಾಗಿ ಹೋಗ್ತಾನೆ, ಅಂದರೆ ಅದು ಪಾಸ್ ಕಡೆ ಬರ್ಕೊಂಬಿಡಿ. ಮತ್ತು ಇನ್ನೊಂದೇನು ಕೊಟ್ಟಿದ್ದಾರೆ, ಪಾಸ್ಡ್ ದ ನಂಬರ್ ಆಫ್ ಸ್ಟೂಡೆಂಟ್ ಹ್ಯಾಂಡ್ ಪಾಸ್ಡ್ ಆ್ಯಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಫೇಲ್ಡ್ ಸ್ಟೂಡೆಂಟ್ಸ್ ಅಂತ. ನಂಬರ್ ಆಫ್ ಫೇಲ್ಡ್ ಸ್ಟೂಡೆಂಟ್ಸ್ ವಾಸ್ 3 ಲೆಸ್ ದ್ಯಾನ್ ದಿ ಅರ್ಲಿಯರ್ ಅಂತ. ಸೊ ನಮಗೆ ಫೇಲ್ ಸ್ಟೂಡೆಂಟ್ಸಲ್ಲಿ ಏನು ಮಾಡೋಕೆ ಹೋಗಿ ಇನ್ನೊಂದು ಏನಾಗಿದ್ದಾರೆ 3 ಫೇಲ್ ಆಗಿದ್ದಾರೆ ಅಂತ ಕೇಳಿದಾರೆ. ಎಷ್ಟು ತೆಗೆಯೋದಕ್ಕಿಂತ ಮುಂಚಿತವಾಗಿ ವ್ಯಾಲ್ಯೂ ಇದ್ದಕ್ಕಿಂತ ಅದಕ್ಕೆ ಕಡಿಮೆ ಆಗಿದ್ದಾರೆ. ಅಂದರೆ ಈಗ ಫೇಲ್ ಕಡೆ ನಾವು ಏನು ಮಾಡೋದು 3 ಮೈನಸಲ್ಲಿ ಬರ್ಕೊಂಡಾಗ ಅದೇ ಸ್ಟೂಡೆಂಟ್ಗೆ ಏನು ಮಾಡಿರ್ತಾರೆ, ಈಗ 3 ಸ್ಟೂಡೆಂಟ್ ಫೇಲ್ ಆಗಿದ್ದಾರೆ, 3 ಸ್ಟೂಡೆಂಟ್ ಏನು ಮಾಡಿರ್ತಾರೆ ಎಕ್ಸಾಮ್ನ ಅಪಿಯರ್ ಮಾಡಿರ್ತಾರೆ, ಅದಕ್ಕೆ ಇಲ್ಲಿ ಏನು ಮಾಡಬೇಕು ಪ್ಲಸ್ ಅಂತ ಬರ್ಕೋಬೇಕು. ಸೊ ನಮಗೆ ಟೋಟಲ್ ಫೈನಲ್ ಆಗಿ ಏನಂತ ರೇಷಿಯೋ ಕೊಟ್ಟಿದ್ದಾರೆ, ಫೈನಲ್ ಆಗಿ ಬರೋದು ವ್ಯಾಲ್ಯೂ ನಮಗೆ 22:3 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸೊ ಟೋಟಲ್ ಫೈನಲ್ ಆಗಿ ಪಾಸ್ಡ್ ಮತ್ತು ಫೇಲ್ ಸ್ಟೂಡೆಂಟ್ಸ್ ರೇಷಿಯೋ ಏನಿದೆ 22:3 ಅಂತ. ಸೊ ಈ ಥರ ಬಂದಾಗ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬಿಟ್ರೆ ನಿಮಗೆ ಈಸಿಯಾಗಿ ಸಿಗ್ಬಿಡುತ್ತೆ. ಆದ್ದರಿಂದ 3 is equal to 25x ಪ್ಲಸ್ 1 + 3 ಏನಾಗುತ್ತೆ 4 ಆಗುತ್ತೆ. ಸೊ ಇದು +4 is equal to 22 × 4x - 3 ಅಂತ. ಸೊ ನೀವು ಈ ಥರ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, 25 3 75x ಪ್ಲಸ್ 3 4 12 ಕರೆಕ್ಟಲ್ಲ, is equal to 22 × 4 ಎಷ್ಟಾಗುತ್ತೆ 88x ಮೈನಸ್ 22 × 3 66 ಅಂತ. ಆದ್ದರಿಂದ 75 ಮತ್ತು 88 ಆಯಿತು. 88ರಲ್ಲಿ 75 ತೆಗೆದ್ರೆ ನಮಗೆ ಸಿಗುತ್ತೆ 13 ಸಿಗುತ್ತೆ, ಕರೆಕ್ಟಲ್ಲ. ಸೊ 13x is equal to ನೋಡ್ರಿ -66 ಐತಿ. ಸೊ ಇದನ್ನು ಈ ಕಡೆ ಸೈಡ್ ತೊಗೊಂಬಿಟ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ -66 ಪ್ಲಸ್ 12 ಎಷ್ಟಾಗುತ್ತೆ ನಮಗೆ 78 ಆಗುತ್ತೆ, 78. ಆದ್ದರಿಂದ x is equal to ನಮಗೆ ಏನು ಸಿಗುತ್ತೆ 13 78 ಅಂತ. ನಮಗೆ x is equal to 6 ಬಂತು. x is equal to 6 ಬಂದಮೇಲೆ ನಮಗೇನು ಕೇಳಿದಾರೆ ಅವರು, ಸೊ ಡಿಫ್ರೆನ್ಸ್ ಕೇಳಿದಾರೆ ಇಲ್ಲಿ ಏನಂತ, ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಇನಿಷಿಯಲಿ ಪಾಸ್ಡ್ ಆ್ಯಂಡ್ ಎಕ್ಸಾಮಿನೇಷನ್ ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್ ಅಂತ ಅಂದರೆ ಡಿಫ್ರೆನ್ಸ್ ಕೇಳಿದಾರೆ ಇಲ್ಲಿ. ಸೊ ಪಾಸ್ ಮತ್ತು ಫೇಲ್ ಸ್ಟೂಡೆಂಟ್ ನೋಡ ಡಿಫ್ರೆನ್ಸ್ ಕೇಳಿದಾರೆ ಅಂದರೆ, ಸೊ ಪಾಸ್ ಸ್ಟೂಡೆಂಟ್ಸ್ ಮತ್ತು ಫೇಲ್ ಸ್ಟೂಡೆಂಟ್ಸ್ ನೋಡ ಎಷ್ಟಿತ್ತು ಇನಿಷಿಯಲ್ ವ್ಯಾಲ್ಯೂ ಅದರದ್ದು ಡಿಫ್ರೆನ್ಸ್. ಸೊ ಫಸ್ಟ್ನೇದಾಗಿ ನಮಗೆ ಪಾಸ್ಡ್ ಸ್ಟೂಡೆಂಟ್ಸ್ ವ್ಯಾಲ್ಯೂ ಎಷ್ಟಿತ್ತು 25x ಇತ್ತು, ಮೈನಸ್ ಫೇಲ್ ಸ್ಟೂಡೆಂಟ್ಸ್ ಇದು ಎಷ್ಟಿತ್ತು ನಮಗೆ ನಂಬರ್ 4x ಇತ್ತು. ಆದ್ದರಿಂದ ಇವೆರಡರ ನೋಡಿ ಡಿಫ್ರೆನ್ಸ್ ತೆಗೆದ್ರೆ ನಮಗೇನು ಸಿಗುತ್ತೆ, ಸೊ ನಮಗೇನು ಸಿಗುತ್ತೆ ಇಲ್ಲಿ ನಮಗೆ 21x ಬರುತ್ತೆ. ಆದ್ದರಿಂದ 21 × x ವ್ಯಾಲ್ಯೂ ಎಷ್ಟಿದೆ 6 ಇದೆ. ಆದ್ದರಿಂದ ನಮಗೇನು ಸಿಗುತ್ತೆ 126 ಇಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ ಯಾವುದು ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನೀವು ಇದು ಈ ಥರ ಮಾಡಿದ್ಮೇಲೆ ನಮಗೇನಾಗುತ್ತೆ x ವ್ಯಾಲ್ಯೂ ಬಂದಮೇಲೆ ಇದು x ಅನ್ನು ಅಪ್ಲೈ ಮಾಡಿದ್ವಿ. ಸೊ ನಾನು ನಿಮಗೆ ಇಲ್ಲಿ ಮೆಥಡ್ 2ನ ಇಲ್ಲಿ ಬರ್ಕೊಂಡ್ಬಿಡ್ಬೇಕಿದ್ರೆ ಮೆಥಡ್ 2 ಅಂತ. ಹೆಂಗಂತಂದರೆ ಈಗ ನಮಗೆ ಅವರು ಡಿಫ್ರೆನ್ಸ್ ವ್ಯಾಲ್ಯೂ ಕೇಳಿದ್ರೆ ಯಾವುದ್ರದ್ದು ಪಾಸ್ ಮತ್ತು ಫೇಲ್ ಸ್ಟೂಡೆಂಟ್ಸ್ ಮಾಡೋ ಡಿಫ್ರೆನ್ಸು 21x ಬಂದಾಗ ಇಲ್ಲಿ ನೋಡಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಯಾವುದು ನಮಗೆ ಎಕ್ಸ್ ವ್ಯಾಲ್ಯೂನ 21ಇಂದ ಗುಣಾಕಾರ ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ. ಈಗ ಎಕ್ಸ್ ವ್ಯಾಲ್ಯೂ ನಮ್ಗೆ ಏನೇ ಒಂದು ಬರಲಿ ಅದನ್ನು ನಾವು 21ರಿಂದ ಗುಣಾಕಾರ ಮಾಡಿದಾಗ ಮಾತ್ರ ನಮಗೆ ಆನ್ಸರ್ ಬರುತ್ತೆ. ಅಂದರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ 21ರಿಂದ ಡಿವೈಡ್ ಆಗುತ್ತಾ
21ರ ಡಿವೈಡ್ ಯಾವುದಾಗುತ್ತೆ ನೋಡ್ರಿ, ಅದೇ 21ರ ಮಗ್ಗಿಯಲ್ಲಿ ಬರುತ್ತಲ್ಲ ಅದೇ ನಮ್ಗೆ ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ ಇದು 21ರಲ್ಲಿ ಬರುತ್ತಾ ಬರಲ್ಲ, ಅದೇ ಥರ ಇದು ಬರುತ್ತಾ ಬರಲ್ಲ, ಇದು ಒಂದೇ ಬರುತ್ತಾ ಮತ್ತು ಇದು ಬರಲ್ಲ. ಆದ್ದರಿಂದ ನೀವು ಈ ಥರನೂ ಮಾಡ್ಬೋದು. ಇದನ್ನೇ ನೀವು ಮೆಥಡ್ 2 ಅಂತ ಅನ್ಕೋಬೇಡಿ. ಸೊ ನೀವು ಇಷ್ಟು ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೊಂಡು ಈ ಥರ ಮಾಡೋದು ಬದಲು ನೀವು ಡೈರೆಕ್ಟಾಗಿ ಇಲ್ಲಿದ್ದಿಲ್ಲೇ ಮಾಡ್ಬೋದಿತ್ತು. ಸೊ ನಿಮಗೆ ಈ ಥರನೂ ಮಾಡಿ ಎಕ್ಸಾಮ್ ಅಪ್ರೋಚನ್ನು ಈ ಥರನೂ ನೀವು ಮಾಡ್ಬೋದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು, ಸೊ ಟೈಪ್ 3 ನಮಗೆ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಿದೆ, ಬೇಸ್ಡ್ ಆನ್ ಕಾಯಿನ್ಸ್ ಅಂತ, ಅಂದರೆ ನಾಣ್ಯಗಳ ಮೇಲೆ ಆಧಾರಿತ ಪ್ರಾಬ್ಲಮ್ಸ್ ಅಂತ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ನಾಣ್ಯಗಳ ಮೇಲೆ ಯಾವ ಥರ ಇರುತ್ತೆ ಅಂತ. ಈಗ 2ರದ್ದು ಕಾಯಿನು ಮತ್ತು 3ರದ್ದು ಕಾಯಿನು ಮತ್ತು 5ರ ಕಾಯಿನ್ ಕೂಡಿಸಿ ನಮಗೆ 100 ರೂಪಾಯಿ ಆದಾಗ ಅದರಲ್ಲಿ ನಾವು ಒಂದು 40 ರೂಪಾಯಿ ಬಳಸಿರ್ತೀವಿ ಅಂತ ಅನ್ಕೊಟ್ಟೆ ಖರ್ಚಿಗೆ. 40 ರೂಪಾಯಿ ಖರ್ಚಿಗೆ ಬಳಸಿದಾಗ ಅದರಲ್ಲಿ ನಾವು 2 ರೂಪಾಯಿದು ಎಷ್ಟು ಕಾಯಿನ್ಸ್ನ ಬಳಸಿದ್ದೀವಿ ಕಂಡಿಟ್ರೆ ಅಂತ ಕೇಳ್ತಾನೆ ಇಲ್ಲಿ. ಈ ಥರ ಪ್ರಾಬ್ಲಮ್ಸ್ನ ಕೇಳಿದಾಗ ಯಾವ ಥರ ಮಾಡೋದಂತ ಅದ್ರ ಮೇಲೆ ಒಂದು ಕಾನ್ಸೆಪ್ಟು ಕರೆಕ್ಟ್ ಆಯ್ತಲ್ಲ. ಸೊ ನೋಡೋಣ ಇವತ್ತಿನ ಇದರ ಮೇಲೆ ಯಾವ ಥರ ಕ್ವಶನ್ಸ್ ಬರ್ತವೆ ಅಂತ. ಸೊ ಫಸ್ಟ್ನೇ ಕ್ವಶನ್ ನೋಡಿ, ಅಲ್ಲಿ ಏನಿದೆ, R pays 100 to P ಅಂತ. R ಒಬ್ಬನು ಏನು ಮಾಡಿದ್ದಾನೆ, ಪಿಗೆ 100 ರೂಪಾಯಿ ಕೊಟ್ಟಿದ್ದಾನೆ. ಅದು ಯಾವುದಾದ್ರು 5 ರೂಪಾಯಿ ಕಾಯಿನ್ ಆಗಿರ್ಬೋದು, 2 ರೂಪಾಯಿ ಕಾಯಿನು ಮತ್ತು 1 ರೂಪಾಯಿ ಕಾಯಿನ್ ಅಂತ ಕೊಟ್ಟಿದ್ದಾನೆ. ಟೋಟಲ್ ಅಮೌಂಟ್ ಎಷ್ಟಿದು 100 ರೂಪಾಯಿ. 100 ರೂಪಾಯಿದು ಯಾವುದು 5 ರೂಪಾಯಿ ಕಾಯಿನು, 2 ರೂಪಾಯಿ ಕಾಯಿನ್, 1 ರೂಪಾಯಿ ಕಾಯಿನ್. ನೀವು ನೋಡ್ಬೇಕು, ಈಗ 100 ರೂಪಾಯಿದು ಒಂದು ನೋಟು ಕೊಡೋದು ಬದಲು ಅವ್ರು ಏನು ಮಾಡಿದ್ದಾನೆ, ಒಂದು 5 ರೂಪಾಯಿದು ಕಾಯಿನು, 2 ರೂಪಾಯಿ ಕಾಯಿನು ಮತ್ತು 1 ರೂಪಾಯಿ ಕಾಯಿನು ಟೋಟಲ್ ಸಮ್ ಎಷ್ಟು ಕೊಟ್ಟಿದ್ದಾನೆ, ಇಲ್ಲಿ 100 rupees ಕೊಟ್ಟಿದ್ದಾನೆ. ದ ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಯೂಸ್ಡ್ ಫಾರ್ ಪೇಯಿಂಗ್ ಆರ್ 40 ಅಂತ. ಸೊ ವಾಟ್ ಈಸ್ ದ ನಂಬರ್ ಆಫ್ ಕಾಯಿನ್ಸ್ ಡಿನಾಮಿನೇಷನ್ಸ್ 5 ರೂಪೀಸ್ ಇನ್ ದಿ ಪೇಮೆಂಟ್ ಅಂತ. ನಾನು ನಿಮಗೆ ಹೇಳಿದ್ನಲ್ಲ ಅದೇ ಥರನೇ ಏನಿದೆ ಅಂದರೆ, ನಮಗೆ ಫಸ್ಟ್ನೇದಾಗಿ 5 ರೂಪಾಯಿ ಕಾಯಿನು ಪ್ಲಸ್ 2 ರೂಪಾಯಿ ಕಾಯಿನು ಪ್ಲಸ್ ಏನಾಗ್ತದೆ 1 ರೂಪಾಯಿ ಕಾಯಿನ್, ಎಷ್ಟು ಟೋಟಲ್ ಅಮೌಂಟ್ ನಮಗೆ ಎಷ್ಟಿದೆ 100 ರೂಪೀಸ್ ಇದೆ. ಅದರಲ್ಲಿ ನಮಗೆ 40 ರೂಪೀಸ್ನ ಏನು ಮಾಡಿದಾನೆ ನೋಡಿ, ಖರ್ಚು ಮಾಡಿದ್ದಾನೆ. ಕರೆಕ್ಟ್ ಅಲ್ಲ? ಪಾವತಿಸಲು ಬಳಸುವ ಒಟ್ಟು ನಾಣ್ಯಗಳ ಸಂಖ್ಯೆ ಅಂತ. ಅಂದರೆ ಅದರಲ್ಲಿ 40 ರೂಪೀಸು ಖರ್ಚು ಮಾಡಿದಾಗ ನಮಗೆ 5 ರೂಪಾಯಿದು ಎಷ್ಟು ಕಾಯಿನ್ಗಳನ್ನ ಯೂಸ್ ಮಾಡಿದ್ದಾರೆ ಕಂಡುಹಿಡಿದು ಕೊಡಿದಾನೆ ಇಲ್ಲಿ. ಸೊ ಏನು ಮಾಡ್ಬೇಕಂದ್ರೆ ಫಸ್ಟ್ನೇದಾಗಿ ನಮಗೆ ಟೋಟಲ್ ಅವ್ನು ಎಷ್ಟು ಖರ್ಚು ಮಾಡಿದಾನೆ 40 ರೂಪೀಸ್. ಅದರಲ್ಲಿ 5 ರೂಪಾಯಿ ಎಷ್ಟು ಅಂತ ಗೊತ್ತಿಲ್ಲ ನಮಗೆ, 2 ರೂಪಾಯಿದು ಎಷ್ಟು ಖರ್ಚು ಮಾಡಿದ್ರೆ ಗೊತ್ತಿಲ್ಲ, 1 ರೂಪಾಯಿದು ಎಷ್ಟು ಅಂತ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಬೇಕು ನಾವು 5 ರೂಪಾಯಿನ ಎಕ್ಸ್ ಅಂತ ಬರ್ಕೊಂಬಿಡಿ, ಮತ್ತು ವೈನ 2 ರೂಪಾಯಿದು ವೈ ಅಂತ ಬರ್ಕೊಂಬಿಡಿ, ಮತ್ತು ಜಡ್ದು 1 ರೂಪಾಯಿದು ಜಡ್ ಅಂತ ಬರ್ಕೊಂಡು ಅದನ್ನು ಟೋಟಲ್ ಖರ್ಚು ಮಾಡಿದಷ್ಟು 40 ಅಂತ. ಆದ್ದರಿಂದ ಇವೆರಡರ ನೋಡಿ ಡಿಫ್ರೆನ್ಸ್ ನೋಡಿ. ಸೊ ಇದು ಡಿಫ್ರೆನ್ಸ್, ಮತ್ತು ಇವೆರಡರ ನೋಡಿ ಮೈನಸ್ ಮಾಡಿ, ಮತ್ತು ಇವುದನ್ನು ಡಿಫ್ರೆನ್ಸ್ ಮಾಡಿ, ಕರೆಕ್ಟಲ್ಲ? ಮತ್ತು ಇದರಲ್ಲಿ ಮೈನಸ್ ಮಾಡಿ ನೋಡಿ. ಸೊ ಇಲ್ಲಿ ಜಡ್ಡು ಪ್ಲಸ್ ಜಡ್ಡು ಮತ್ತು ಮೈನಸ್ ಜಡ್ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಮತ್ತು ಇದರಲ್ಲಿ ಎಕ್ಸ್ ತೆಗೆದ್ರೆ ಏನಾಗುತ್ತೆ, ನಮಗೆ 4x ಬರುತ್ತೆ ಪ್ಲಸ್. ಅದೇ ಥರ 2y ಮೈನಸ್ ವೈನ ತೆಗೆದ್ರೆ ಏನಾಗುತ್ತೆ, y ಬರುತ್ತೆ. ಸೊ = ನಮಗೇನಾಗುತ್ತೆ 100ರಲ್ಲಿ 40, 100ರಲ್ಲಿ 40 ತೆಗೆದ್ರೆ ನಮಗೆ 60 ಬರುತ್ತೆ. ಸೊ ನಮಗೆ ಇದೊಂಥರ ಇಕ್ವೇಷನ್ ಬಂತು. ಈಗೇನು ಮಾಡ್ಬೇಕಂದ್ರೆ ನಾವು ಒಂದು ಅಜಂಪ್ಷನ್ ವ್ಯಾಲ್ಯೂ ತೊಗೋಬೇಕು. ಏನಂತ, ಈಗ 5 ರೂಪಾಯಲ್ಲಿ ನಮಗೆ ವ್ಯಾಲ್ಯೂ ಎಷ್ಟು, 5 ರೂಪಾಯಿ ಕಾಯಿನ್ಸ್ನ ಎಷ್ಟು ಇದ್ದು ಕಂಡುಹಿಡಿಯೋದು ಕೊಡಿದಾನೆ ಇಲ್ಲಿ. ಸೊ ಆದ್ದರಿಂದ ನಾವು ಎಕ್ಸ್ ಜಾಗದಲ್ಲಿ ಒಂದು ವ್ಯಾಲ್ಯೂನ ಹಾಕೊಂಡು ನೋಡ್ಬೇಕು ಇಲ್ಲಿ. ಸೊ ನಮಗೆ ಅದು ಸ್ಯಾಟಿಸ್ಫೈ ಆಗೋದು ನೋಡಬೇಕು. ಸೊ ನಾವು ಎಕ್ಸ್ ಜಾಗದಲ್ಲಿ ನಾವು 16 ಅಂತ ತೊಗೋರಿ. ಇಲ್ಲಿ 16 ಅಂತ ತೊಗೊಂಡಾಗ ನಮಗೆ ಬರುತ್ತಾ ನೋಡ್ರಿ ಇಲ್ಲಿ. ಸೊ 16 ತೊಗೊಂಡಾಗ ನಮಗೇನಾಗುತ್ತೆ 4 × 16 ಪ್ಲಸ್ y = 60 ಅಂತ. ಆದ್ದರಿಂದ ಇದೇನಾಗುತ್ತೆ ನಮಗೆ 14 64, y ಏನಾದ್ರು ಬರುತ್ತೆ ನಮಗೇನಾಗ y ಇಲ್ಲಿ 54, 14 64 ಅಂದರೆ ಇದೇನಾಗುತ್ತೆ y ಮೈನಸಲ್ಲಿ ಬರುತ್ತೆ -4 ಅಂತ. ಸೊ ಇದು ಬರಲ್ಲ. ಅದೇ ಥರ ಬಿ ವ್ಯಾಲ್ಯೂ ನೋಡಿ ಇಲ್ಲಿ. ಸೊ 18 4 72. ಸೊ ಇದನ್ನು ಇದೇನಾಗುತ್ತೆ ನಮಗೆ ಮೈನಸಲ್ಲಿ ಬರುತ್ತೆ y ವ್ಯಾಲ್ಯೂ, y ಮೈನಸಲ್ಲಿ ಬರುತ್ತಲ್ಲ, ಇದನ್ನು ಬರಲ್ಲ. ಅದೇ ಥರ ಇದೇನು ಬರುತ್ತೆ, ಇದು -12 ಅಂತ ಬರ್ಕೊಂಬಿಡಿ. ಸೊ 17 ತೊಗೊಂಡು ನೋಡಿ ಇಲ್ಲಿ. ಸೊ ಸಿ ವ್ಯಾಲ್ಯೂ 17 ತೊಗೊಂಡಾಗ ನಮಗೇನಾಗುತ್ತೆ y ವ್ಯಾಲ್ಯೂ ಮತ್ತೇನಾಗುತ್ತೆ ಮೈನಸಲ್ಲೇ ಬರುತ್ತೆ. ಎಷ್ಟು 17 4 68 ಅಂತ. ಸೊ y ವ್ಯಾಲ್ಯೂ -8 ಬರುತ್ತೆ. ಸೊ ಇದನ್ನು ತಪ್ಪಾಗಿರುತ್ತೆ. ಯಾಕಂದರೆ ನಮಗೆ ಯಾವಾಗಲೂ ವ್ಯಾಲ್ಯೂಗಳು ಯಾವಾಗ ಇದರಲ್ಲಿ ಇರುತ್ತೆ ಪಾಸಿಟಿವ್ ಇರಬೇಕು. ಈಗ ನೋಡ್ರಿ, ನೀವು 1 ರೂಪಾಯಿ ಕಾಯಿನು 2 ರೂಪಾಯಿ ಕಾಯಿನ್ ಅಂತೀರಿ, ಅದೇ -1 ರೂಪಾಯಿ ಕಾಯಿನು -2 ರೂಪಾಯಿ ಕಾಯಿನ್ ಅಂತೀರಾ ಅನ್ನಲ್ಲ. ಅದಕ್ಕೆ ನಮಗೆ ಯಾವಾಗಲೂ ಪಾಸಿಟಿವ್ ಇರಬೇಕು. ಅದೇ ಥರ ಡಿ ಆಪ್ಷನ್ ಹಾಕಿ ನೋಡಿ ಇಲ್ಲಿ. ಡಿ ಏನು x ನಾವು x 16 ಅಂತ ತೊಗೊಂಡಾಗ ನೋಡಿ ಇಲ್ಲಿ ಏನು ಬರುತ್ತೆ, 16 ಅಂತ ತೊಗೊಂಡಾಗ ಡಿ x 13 ಅಂತ ಅಪ್ಲೈ ಮಾಡಿದಾಗ ನೋಡಿ ಏನು ಬರುತ್ತೆ, 13 4 52 ಪ್ಲಸ್ y = 60 ಅಂತ. ಆದ್ದರಿಂದ y ನಮ್ಗೆ ಏನು ಬರುತ್ತೆ ಇಲ್ಲಿ ಪ್ಲಸ್ಸಲ್ಲಿ ಬರುತ್ತೆ, y 8. ಆದ್ದರಿಂದ ನಮ್ಗೆ ಯಾವ ವ್ಯಾಲ್ಯೂ ಪ್ಲಸ್ಸಲ್ಲಿ ಬರುತ್ತಲ್ಲ ಅದೇ ನಮಗೆ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅದು ಆಪ್ಷನ್ ನಂಬರ್ ಡಿ ಈಸ್ ದಿ ರೈಟ್ ಆನ್ಸರ್. ಬೇಕಿದ್ರೆ ನೀವು ಇದು 13 ವ್ಯಾಲ್ಯೂನ ನಾವು ಏನು ಮಾಡ್ಬೇಕು, ಇಲ್ಲಿ ಹಾಕಿ ನೋಡಿ. ಸೊ ಇದರದ್ದು ವ್ಯಾಲ್ಯೂ 100 ಬರುತ್ತಾ, ಅದೇ ಥರ ಮತ್ತೆ 40 ಆಗುತ್ತಾ, ರೈಟ್ ಆನ್ಸರ್ ಆದರೆ ಅದೇ ರೈಟ್ ಆನ್ಸರ್ ಅಂತ. ಈ ವ್ಯಾಲ್ಯೂನ ಮತ್ತೆ ಇಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಇಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂದರೆ ಅದೇ ನಮಗೆ ರೈಟ್ ಆನ್ಸರ್ ಆಗಿರುವಂಥದ್ದು. ಆದ್ದರಿಂದ ಸೊ 5 ರೂಪಾಯಿ ಡಿನಾಮಿನೇಷನ್ಸ್ ನಾವು 5 ರೂಪಾಯಿ ಕಾಯಿನ್ಗಳು ಎಷ್ಟಿದ್ದು ನಾವು ಖರ್ಚು ಮಾಡಿದ್ರಲ್ಲಿ 40 ರೂಪಾಯಿ ಖರ್ಚು ಮಾಡಿದ್ರಲ್ಲಿ
13 ಕಾಯಿನ್ಗಳು ಇದ್ವು. ಇಷ್ಟು ಆನ್ಸರ್ ಆಗಿರೋದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ನೋಡಿ ಅದೇ ಥರನೇ ಎ ಬ್ಯಾಗ್ ಕಂಟೆನ್ಸ್ 50 ಪೈಸಾ, 25 ಪೈಸಾ ಆ್ಯಂಡ್ 10 ಪೈಸಾ ಕಾಯಿನ್ಸ್ ಇನ್ ದ ರೇಷಿಯೋ ಆಫ್ 16:8:20 ಅಂತ, ಅಮೌಂಟಿಂಗ್ ಟು RS 384 ಅಂತ. ಫೈಂಡ್ ದಿ ನಂಬರ್ ಆಫ್ 10 ಪೈಸಾ ಎಷ್ಟಿದು ಅಂತ. ಸೊ ನಮಗೆ ಈ ಥರ ಕೊಟ್ಟಾಗ ಹಿಂಗೆ ಮಾಡೋದಾದ್ರೆ ಫಸ್ಟ್ನೇದಾಗಿ ನಿಮಗೆ 15 ಪೈಸಾ ಅಂದರೆ ಅದನ್ನು ರೂಪಾಯಿಯಲ್ಲಿ ಎಷ್ಟು ಬರುತ್ತೆ ಕಂಡುಹಿಡ್ಕೋಬೇಕು. 25 ಪೈಸಾ ಅಂದರೆ ಅದು ರೂಪಾಯಿಯಲ್ಲಿ ಎಷ್ಟು ಬರುತ್ತೆ ನೋಡ್ಕೋಬೇಕು. 10 ಪೈಸಾ ಅಂದರೆ ಅದು ರೂಪಾಯಿಯಲ್ಲಿ ಎಷ್ಟು ಬರುತ್ತೆ ನೋಡಬೇಕು. ಸೊ ಈ ಥರ ನೀವು ನೋಡಬೇಕಾದ್ರೆ ಫಸ್ಟ್ನೇದಾಗಿ ನಿಮಗೆ ಗೊತ್ತಿರೋ ನಾನು ನಿಮ್ಗೆ ಹೇಳಿದ್ನಲ್ಲ. ಸೊ 50 ಪೈಸೆ ಇದೆ ಇಲ್ಲಿ, ನೀವೇನು ಮಾಡಿ 50 ಪೈಸೆ ಬರೀರಿ. ಅದೇ ಥರ ರೇಷಿಯೋ 25 ಪೈಸೆ, ರೇಷಿಯೋ 10 ಪೈಸೆ ಅಂತ, ಕರೆಕ್ಟ್ ಅಲ್ಲ. ಇದು ನಮಗೇನಾಯಿತು ಪೈಸೆಗಳಲ್ಲಿ ಆಯಿತು. ಇದನ್ನು ಬೇಕಿದ್ರೆ 50 ಪೈಸೆ ಅಂತ. ಹಾಂ, ಮತ್ತು ಇದು ರೇಷಿಯೋ ಎಷ್ಟು ಕೊಟ್ಟಿದೆ ನಮಗೆ ಇಲ್ಲಿ. ಸೊ ಅದು ರೇಷಿಯೋ 16:8:20 ಇದು ನಮಗೆ ಆಯಿತು. ಇದರದ್ದು ಟೋಟಲ್ ಈಗ ನೋಡಿ 50 ಪೈಸೆಗಳದ್ದು ಎಷ್ಟು ನಾಣ್ಯಗಳಿವೆ, 16 ನಾಣ್ಯಗಳಿವೆ. 25 ಪೈಸೆದು ಎಷ್ಟು ನಾಣ್ಯಗಳಿವೆ, 8 ನಾಣ್ಯಗಳಿವೆ. 10 ಪೈಸೆದು ಎಷ್ಟು ನಾಣ್ಯಗಳಿದ್ದಾವೆ, 20 ನಾಣ್ಯಗಳು. ಅಂದರೆ ನಮಗೇನಾಗಿದೆ 50 ಪೈಸೆ 16 ಮತ್ತು 25 ಪೈಸೆ 8 ಮತ್ತು 10 ಪೈಸೆ 20 ಅದಾವೆ. ಅಂದರೆ ಇದನ್ನೇನು ಮಾಡ್ಬೇಕಂದ್ರೆ ಫಸ್ಟ್ನೇದಾಗಿ ನಾವು ಇದನ್ನು ಅಮೌಂಟಲ್ಲಿ ತರಬೇಕು. ಹೆಂಗಂತ ಈಗ ನೋಡ್ರಿ ಇಲ್ಲಿ 50 ಪೈಸೆಗೆ ನಮಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಕಂಡುಹಿಡಬೇಕು. ಸೊ ನಮಗೆ ಕಂಡುಹಿಡ್ಕೊಂಡ್ರೆ ಫಸ್ಟ್ನೇದಾಗಿ 100 ಪೈಸೆ ಕೂಡಿ ನಮಗೇನಾಗುತ್ತೋ 1 ರೂಪಾಯಿ ಆಗುತ್ತಾ, ಕರೆಕ್ಟ್ ಅಲ್ಲ. ಇದು ರುಪಿ. ಸೊ 100 ಪೈಸೆ ಕರೆಕ್ಟ್, 100 ಪೈಸೆ ಕೂಡಿ 1 ರೂಪಾಯಿ ಆದರೆ 50 ಪೈಸೆಗೆ ನಮಗೆ ಎಷ್ಟಾಗತ್ತಾ, 50 ಪೈಸೆಗೆ 1/2 ಆಗುತ್ತಾ. ಅದೇ ಥರ 25 ಪೈಸೆಗೆ ನಮಗೇನಾಗುತ್ತಾ, 25 ಪೈಸೆಗೆ 1/4 ಆಗುತ್ತಾ, ಕರೆಕ್ಟ್ ಅಲ್ಲ. ಅದೇ ಥರ ಈ ಥರ ಆದರೆ ನಾವೇನು ಮಾಡ್ಬೇಕಂದ್ರೆ 50 ಪೈಸೆಗೆ ಎಷ್ಟು ರೂಪಾಯಿ ಆಗುತ್ತಾ, 1/2 ಅಂತ. ಮತ್ತು 25 ಪೈಸೆಗೆ ಎಷ್ಟಾಗುತ್ತಾ, 1/4. ಮತ್ತು 10 ಪೈಸೆಗೆ ಎಷ್ಟಾಗುತ್ತಾ, 1/10 ಅಂತ. ಸೊ ಇಷ್ಟು ಗೊತ್ತಾದ್ರೆ ನಮಗೇನು ಮಾಡ್ಬೇಕಂದ್ರೆ ಬೇಕಿದ್ರೆ ನಿಮಗೆ ಇಲ್ಲೊಂದು ಬೇಕಿದ್ರೆ ನೀವೇನು ಮಾಡಿರಿ, ಇಲ್ಲಿ ಇನ್ನೊಂದು ಸ್ಪೇಸ್ ಬಿಟ್ಟು ಬರೀತೀನಿ ನಾನು ಬೇಕಿದ್ರೆ. ಒಂದು ನಿಮಿಷ. 25 ಪೈಸೆ ನಿಮಗೆ ಯಾಕಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಮತ್ತೆ ಇಲ್ಲ ಅಂದರೆ. ಸೊ ನಮಗೆ 50 ಪೈಸೆದು ಎಷ್ಟು ರೂಪಾಯಿ ಕನ್ವರ್ಟ್ ಆಗುತ್ತೆ, ಇದನ್ನು ರೂಪಾಯಿ ಅಂತ ಬರ್ಕೊಂಬಿಡಿ. ಸೊ ರೂಪಾಯಿ. ಸೊ 50 ಪೈಸೆ ಎಷ್ಟು ರೂಪಾಯಿ ಆಗುತ್ತೆ ನಮಗೆ, 1/2 ರೂಪಾಯಿ ಆಗುತ್ತೆ. ಅದೇ ಥರ ರೇಷಿಯೋ 25 ಪೈಸೆದು ಎಷ್ಟು ರೂಪಾಯಿ ಆಗುತ್ತೆ ನಮಗೆ, 1/4 ರೂಪಾಯಿ ಆಗುತ್ತೆ. ಅದೇ ಥರ 10 ಪೈಸೆದು ಎಷ್ಟಾಗುತ್ತೆ ನಮಗೆ, 1/10 ರೂಪಾಯಿ ಆಗುತ್ತೆ. ಮತ್ತು ಅದರ ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ, 16 ನಾಣ್ಯಗಳು 1 ರೂಪಾಯಿ. ಅಂದರೆ 50 ಪೈಸೆ ಎಷ್ಟು ನಾಣ್ಯಗಳಿದಾವೆ, 16 ನಾಣ್ಯಗಳು. 25 ಪೈಸೆ ನಾಣ್ಯಗಳು ಎಷ್ಟಿದಾವೆ, 8. ಮತ್ತು 10 ಪೈಸೆದು ಎಷ್ಟು ನಾಣ್ಯಗಳಿದಾವೆ, 20 ನಾಣ್ಯಗಳಿದಾವೆ. ಈ ಥರ ಆದಾಗ ನಮ್ಗೇನು ಮಾಡಬೇಕು, ಈಗ 1/2 ಅಂತ ಇದೆಯಲ್ಲ, ಇದನ್ನು ಟೋಟಲ್ ನಾವು ಅಮೌಂಟಲ್ಲಿ ತೊಗೊಂಬರ್ರಿ. ಮನಿ ಅಮೌಂಟ್ ಅಂತ. ಈಗ 50 ಪೈಸೆಗೆ 16 ನಾಣ್ಯಗಳಂದರೆ ನಮಗೇನಾಗುತ್ತೆ, 8 ರೂಪಾಯಿ ಆಗುತ್ತೆ ಅಂತ ಅರ್ಥ. ಇದು 8 ರೂಪಾಯಿ, ಕರೆಕ್ಟ್ ಅಲ್ಲ. 50 ಪೈಸೆ ಎಷ್ಟು ನಾಣ್ಯಗಳದಾವೆ, 16 ನಾಣ್ಯಗಳಂದರೆ ಅದರ ಅರ್ಥ ಏನು, ಇದು 8 ರೂಪಾಯಿ ಆಯಿತು ಅಂತ ಅರ್ಥ. 25 ಪೈಸೆಗೂ ಎಷ್ಟು ನಾಣ್ಯಗಳದಾವೆ, 8 ನಾಣ್ಯಗಳಂದರೆ ಅದರ ಅರ್ಥ ಎಷ್ಟಾಗುತ್ತೆ ನಮಗೆ, 2 ರೂಪಾಯಿ ಆಯಿತು ಅಂತ ಅರ್ಥ ಒಂದು ಚೀಲದಾಗ. ಅದೇ ಥರ 10 ಪೈಸೆ ಎಷ್ಟು ನಾಣ್ಯಗಳದಾವೆ, 20 ನಾಣ್ಯಗಳು. 10 ಪೈಸೆ 20 ನಾಣ್ಯಗಳಂದರೆ ಅದು ಅಮೌಂಟ್ ನಮಗೆ ಎಷ್ಟಾಗುತ್ತೆ, 2 ರೂಪಾಯಿ ಆಗುತ್ತೆ, ಕರೆಕ್ಟ್ ಅಲ್ಲ. ಬೇಕಿದ್ರೆ ನಿಮ್ಗೆ ಅರ್ಥ ಆಗಲಿಕ್ಕಂದರೆ 1/2 ಇದು 16ನ 1/2ನ ಡಿವೈಡ್ ಮಾಡಿ, ಮತ್ತು 8ನ್ನು 1/4 ಡಿವೈಡ್ ಮಾಡಿ, ಮತ್ತು 20ನ್ನು 1/10 ಡಿವೈಡ್ ಮಾಡಿದ್ರೆ ನಮಗೆ ಈ ಥರ ಸಿಗುತ್ತೆ. ನಮಗೆ ಟೋಟಲ್ ಎಷ್ಟು 8 ರೂಪಾಯಿ ಐತಿ, 2 ರೂಪಾಯಿ ಐತಿ, ಮತ್ತು ಇನ್ನೊಂದು 2 ರೂಪಾಯಿ ಐತಿ. ಒಂದು ಚೀಲದಾಗ ಎಷ್ಟು ಅಮೌಂಟ್ ಅದಾವೆ, ಟೋಟಲ್ ಎಷ್ಟು ರೂಪಾಯಿ ಅದ, 12 ರೂಪಾಯಿ ಐತಿ. 12 ರೂಪಾಯಿ. ಈಗ ನಮಗೆ 12 ರೂಪಾಯಿ ಈಗ ಟೋಟಲ್ ಅವನು ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ, 384 ರುಪೀಸ್ ಕೊಟ್ಟಿದ್ದಾನೆ. ಅಂದರೆ 384 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಅಂದರೆ 384 ವ್ಯಾಲ್ಯೂ 12 ರೂಪಾಯಿ ಕೊಟ್ಟಾಗ ನಮಗೆ ಎದ್ರದ್ದು ವ್ಯಾಲ್ಯೂ ಕಂಡುಹಿಡಬೇಕು. ನಮಗೀಗ 10 ಪೈಸೆ ಟೋಟಲ್ ಇದು ನಾಣ್ಯಗಳು ಎಷ್ಟಿದಾವೆ ಇಲ್ಲಿ, 10 ಪೈಸೆ ನಾಣ್ಯಗಳು ಎಷ್ಟಿದಾವೆ, 20 ಅದಾವೆ, ಕರೆಕ್ಟ್ ಅಲ್ಲ. ಅದರಿಂದ ಇಂಟು 20 ಅಂತ. ಸೊ 12 1 12 3 36 12 24. ಆದ್ದರಿಂದ 32 × 20 ಮಾಡಿದಾಗ ನಮಗೇನಾಗುತ್ತೆ, 640 ರೂಪಾಯಿ ಬರುತ್ತೆ. ಸೊ ನಮಗೆ 10 ಪೈಸೆಯು ಎಷ್ಟು ಕಾಯಿನ್ಸ್ ಅದಾವೆ, ಇದು 10 ಪೈಸೆಯು ಚೀಲದಾಗ ಎಷ್ಟು ಕಾಯಿನ್ಸ್ ಅದಾವೆ ಅಂದರೆ 640 ರೂಪಾಯಿ ಅದಾವೆ. ಅರ್ಥ ಆಯ್ತಲ್ಲ. ಸೊ ಆದ್ದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಅಂತ. ಅರ್ಥ ಆಯ್ತಲ್ಲ. ಈಗ ನೋಡ್ರಿ ನಾವು ಇನ್ನೊಂದು ಸರಿ ಬೇಕಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮಗೆ ಒಂದು ಚೀಲದಾಗ 50 ಪೈಸೆ ಐತಿ, 25 ಪೈಸೆ ಕೆಲವು ನಾಣ್ಯಗಳದಾವೆ, 10 ಪೈಸೆ ನಾಣ್ಯಗಳದಾವೆ. 50 ಪೈಸೆ ಎಷ್ಟು ನಾಣ್ಯಗಳದಾವೆ, 16 ರೂಪಾಯಿ. 25 ಪೈಸೆ ಎಷ್ಟು ನಾಣ್ಯಗಳದಾವೆ, 8 ರೂಪಾಯಿ. 10 ಪೈಸೆ ಎಷ್ಟು ನಾಣ್ಯಗಳದಾವೆ, 20 ರೂಪಾಯಿ. ಈಗ 50 ಪೈಸೆ 16 ನಾಣ್ಯಗಳಂದರೆ ಅದು ಎಷ್ಟು ಅಮೌಂಟಿಗೆ ಈಕ್ವಲ್ ಆಗುತ್ತೆ, 8 ರೂಪಾಯಿಗೆ ಈಕ್ವಲ್ ಆಗುತ್ತೆ.
ಆದರೆ 25 ಪೈಸೆ 8 ನಾಣ್ಯಗಳಂದರೆ ಅದು 2 ರೂಪಾಯಿಗೆ ಈಕ್ವಲ್ ಆಗುತ್ತೆ. 10 ಪೈಸೆ 20 ನಾಣ್ಯಗಳಂದರೆ ಅದು 2 ರೂಪಾಯಿಗೆ ಈಕ್ವಲ್ ಆಗುತ್ತೆ. ಆದ್ದರಿಂದ ಟೋಟಲ್ ಅಮೌಂಟ್ ನಮಗೆ ಎಷ್ಟು ಅದಾವ? 12 ರೂಪಾಯಿ ಅದಾವ. 12 ರೂಪಾಯಿ ಅಂದರೆ ಟೋಟಲ್ ಚೀಲದಾಗ ಎಷ್ಟು ಕೊಟ್ಟಿದ್ದವನು? 384 ರೂಪಾಯಿ ಕೊಟ್ಟಿದ್ದ. ಆದ್ದರಿಂದ 384/12 ಇಂಟು ನಮಗೇನು ಮಾಡ್ಬೇಕು ಅಂದರೆ ಈಗ 10 ಪೈಸೆ ಕಾಯಿನ್ಸ್ ಎಷ್ಟಿದಾವೆ ಕಂಡುಹಿಡಬೇಕು. 10 ಪೈಸೆ ಎಷ್ಟು ಕಾಯಿನ್ಸ್ ಇದಾವೆ ಇಲ್ಲಿ ಚೀಲದಾಗ? 20 ಕಾಯಿನ್ಸ್ ಅದಾವೆ. 20 ಗುಣಾಕಾರ ಮಾಡಿದಾಗ ನಮಗೆ 10 ಪೈಸೆ ಟೋಟಲ್ ಒಂದು ಚೀಲದಾಗ ಎಷ್ಟು ನಾಣ್ಯಗಳಿದ್ದಾವೆ ಅಂದರೆ 640 ನಾಣ್ಯಗಳು ಇದ್ವು ಅಂತ. ಸೊ ಅರ್ಥ ಆಯ್ತಲ್ಲ, ಈ ಥರ ಇದು ಮಾಡೋದಂತ. ಸೊ ಇನ್ ಕೇಸ್ ಈ ಪ್ರಾಬ್ಲಮಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಬೇಕಾದ್ರೆ ನಾನು ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಿಲ್ಲ, ಅವ್ರು ಏನು ಕೊಟ್ಟಿರ್ತಾರೆ ಅದನ್ನೇ ನಾವು ಅಪ್ಲೈ ಮಾಡ್ಕೊಂಡು ಹೋಗೋದು. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ನೆಕ್ಸ್ಟ್ ನೋಡಿ, ಅದೇ ಥರನೇ ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇದೆ. ಏನಂತ? ಇನ್ ಎ ಬ್ಯಾಗ್ ದೇರ್ ಆರ್ ಕಾಯಿನ್ಸ್ ಆಫ್ 5 rupees, 10 rupees and 20 rupees denomination. The total number of coins in the bag is 240. If the number of coins 5 rupee, 10 rupee and 20 denominations are in the ratio of 2:3:5 ಅಂತ, then what is the total amount of money in the bag ಅಂತ. ಸೊ ನಮಗೆ ಏನೇನು ಕೊಟ್ಟಿದ್ದಾನೆ? 5 ರೂಪಾಯಿ ಕಾಯಿನ್ ಕೊಟ್ಟಿದ್ದಾನೆ, ಮತ್ತು ಅದೇ ಥರ 10 ರೂಪಾಯಿ ಕಾಯಿನ್ ಅದಾವೆ, ಮತ್ತು ಇನ್ನೊಂದು 20 ರೂಪಾಯಿ ಕಾಯಿನ್ ಐತಿ. ಕರೆಕ್ಟ್ ಅಲ್ಲ? ಇದರದ್ದು ರೇಷಿಯೋ ಟೋಟಲ್ ಎಷ್ಟು ಅದಾವೆ ಒಂದು ಬ್ಯಾಗಲ್ಲಿ ನಮಗೆ? ಈಗ 5 ರೂಪಾಯಿ ಎಷ್ಟು ಕಾಯಿನ್ ಅದಾವೆ ಇಲ್ಲಿ ನಮಗೆ? 2 ಅದಾವೆ. ಕರೆಕ್ಟ್ ಅಲ್ಲ? ಅದೇ ಥರ 10 ರೂಪಾಯಿ ಎಷ್ಟು ಕಾಯಿನ್ ಅದಾವೆ? 3 ಅದಾವೆ. ಅದೇ ಥರ 20 ರೂಪಾಯಿ ಎಷ್ಟು ಕಾಯಿನ್ ಅದಾವೆ? 5 ಅದಾವೆ. ಸೊ ನಮಗೆ ಈ ಥರ ಆದಾಗ ನಮ್ಗೇನು ಕೊಟ್ಟಿದ್ದಾನೆ? ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಇನ್ ದ ಬ್ಯಾಗ್ ಅಂತ. ಕರೆಕ್ಟ್ ಅಲ್ಲ? ಟೋಟಲ್ ಕಾಯಿನ್ಸ್ ಎಷ್ಟಿದಾವೆ ಕಂಡುಹಿಡಿದು ಕೊಟ್ಟಿದ್ದಾನೆ ಇಲ್ಲಿ. ಸೊ ನಮಗೆ ಫಸ್ಟ್ನೇದಾಗಿ ನಾವು 5 ರೂಪಾಯಿ ಎಷ್ಟು 2 ಅದಾವೆ, 10 ರೂಪಾಯಿ ಎಷ್ಟು 30, 10 ರೂಪಾಯಿ ಎಷ್ಟು 3, ಮತ್ತು 20 ರೂಪಾಯಿ ಎಷ್ಟು 5 ಅದಾವೆ. ಅಂದರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? ಇದನ್ನು ಗುಣಾಕಾರ ಮಾಡಿರಿ, ಇದನ್ನು ಗುಣಾಕಾರ ಮಾಡಿ. 5 ರೂಪಾಯಿ 2 ಕಾಯಿನ್ ಅಂದರೆ ಇದೇನಾಗುತ್ತೆ? ಇದು 10 ರೂಪಾಯಿ ಐತೆ ಹಂಗೆ ಚೀಲದಾಗ. 10 ರೂಪಾಯಿ 3 ಕಾಯಿನ್ ಅಂದರೆ ಅದೆಷ್ಟು ಟೋಟಲ್ ಅಮೌಂಟು? 30. ಕರೆಕ್ಟ್ ಅಲ್ಲ? 20 ರೂಪಾಯಿ 5 ಕಾಯಿನ್ ಅದಾವೆ, 20 ರೂಪಾಯಿ 5 ಕಾಯಿನ್ ಅಂದರೆ 100 ಅಂತ. ಸೊ ನೋಡಿ ಇಲ್ಲಿ ನೀವು ಫಸ್ಟ್ನೇದಾಗಿ ಟೋಟಲ್ ಅಮೌಂಟ್ ಎಷ್ಟೊಂದು ಬರ್ಕೋಬೇಕು. ಕರೆಕ್ಟ್? 5 ರೂಪಾಯಿ 2 ಕಾಯಿನ್, 5 ರೂಪಾಯಿ 2 ಕಾಯಿನ್ ಅಂದರೆ ಅಮೌಂಟ್ ಎಷ್ಟಾಗುತ್ತದು? 10 ರೂಪಾಯಿ ಲೆಕ್ಕಕ್ಕೆ. 10 ರೂಪಾಯಿ ಎಷ್ಟು 3 ಕಾಯಿನ್ ಅದಾವೆ, 10 ರೂಪಾಯಿ 3 ಕಾಯಿನ್ ಅಂದರೆ 30 ರೂಪಾಯಿ ಅದು. 20 ರೂಪಾಯಿ ನನ್ನ ಕಡೆ 5 ನೋಟ್ ಅದಾವೆ, 20 ರೂಪಾಯಿ 5 ನೋಟ್ ಅಂದರೆ ಅಮೌಂಟ್ ಎಷ್ಟಾಗುತ್ತದು? 100 ರೂಪಾಯಿ ಆಗುತ್ತಂತ. ಸೊ ಇದು ಅಮೌಂಟ್ ಅಂತ ಬರ್ಕೊಂಬಿಡಿ ಅಮೌಂಟು. ಈಗ ನಮಗೆ ಟೋಟಲ್ ಬ್ಯಾಗಲ್ಲಿ ಎಷ್ಟಿದಾವೆ? 240 ನಾಣ್ಯಗಳದಾವೆ. ಕರೆಕ್ಟ್ ಅಲ್ಲ? ಇಲ್ಲಿ ನೋಟಿರಲಿ, ಬೇಕಾದ್ರೆ ಕನ್ನಡದಾಗ ನೋಡ್ರಿ. ಒಟ್ಟು ನಾಣ್ಯಗಳ ಸಂಖ್ಯೆ ಎಷ್ಟಿದಾವೆ? 240. ಸೊ ಇದೇನಿದು? ಇದು ನಾಣ್ಯಗಳ ಸಂಖ್ಯೆ. ಇವು 2, 3, 5 ಬೇಕಿದ್ರೆ ಇದನ್ನು ನಾಣ್ಯಗಳ ಸಂಖ್ಯೆ ಅಂತ. ಕರೆಕ್ಟ್ ಅಲ್ಲ? ಅಮೌಂಟ್ ಡಿನಾಮಿನೇಷನ್ಸ್ ನೀವು ಬೇಕಿದ್ರೆ ಕನ್ನಡದಲ್ಲಿ ನಂಬರ್ ಅಂತ ಬರ್ಕೊಂಬಿಡಿ ಇಂಗ್ಲೀಷಲ್ಲಿ. ಇಲ್ಲಿ ಸ್ಪೇಸ್ ಇಲ್ಲ. ಟೋಟಲ್ ನಮಗೆ ನಾಣ್ಯಗಳ ಸಂಖ್ಯೆ ಎಷ್ಟಿದಾವೆ? ಇಲ್ಲಿ 240 ಅಂತ ಕೊಟ್ಟಿದ್ದ. ಅಂದರೆ ಇಲ್ಲಿ ನಾಣ್ಯಗಳ ಸಂಖ್ಯೆ ರೇಷಿಯೋ ಎಷ್ಟು ಕೊಡಿದ್ರೆ 2:3:5 ಅದಾವೆ. ಆದ್ದರಿಂದ ಸೊ ಟೋಟಲ್ ಇದನ್ನು ನಾಣ್ಯಗಳ ಸಂಖ್ಯೆಯನ್ನು ಕೂಡಿಸ್ಕೊಂಡ್ಬಿಟ್ಟು ಇಲ್ಲಿ 2 + 3 5, 5 + 5 10. ಸೊ 10ರದ್ದು ವ್ಯಾಲ್ಯೂ ಎಷ್ಟು ಕೊಡಿದಾನ ಆತ? 240 ಕೊಟ್ಟಾಗ ನಮಗೇನು ಮಾಡಬೇಕು? ಟೋಟಲ್ ಅಮೌಂಟ್ ಅಂತ. ಟೋಟಲ್ ಅಮೌಂಟ್. ಸೊ ನಮಗೆ ಟೋಟಲ್ ಅಮೌಂಟ್ ಎಷ್ಟೈತಿ ಇಲ್ಲಿ? 10 + 30 40, 40 + 100 40 + 100 ಏನಾಗುತ್ತೆ? 140. 140 ವ್ಯಾಲ್ಯೂ ಎಷ್ಟಾಗುತ್ತೆ ಕಂಡುಹಿಡಿಯಬೇಕು. ಆದ್ದರಿಂದ 240 / 10 × 140 ರೂಪಾಯಿ. ಸೊ ಇದು 140. ಆದ್ದರಿಂದ 10 ಇದು 10 ಕ್ಯಾನ್ಸಲ್ ಆಯಿತು. ಇದನ್ನು 24 × 14 ಗುಣಾಕಾರ ಮಾಡುತ್ತೆ. ನಮಗೇನು ಸಿಗುತ್ತೆ? 14 × 56, 5 ಕೈಲ 14 28, 28 + 5 33. ಸೊ ಆದ್ದರಿಂದ ನಮಗೆ ಆ ಚೀಲದಾಗ ಎಷ್ಟಿದ್ದಾವೆ ಟೋಟಲ್ ಅಮೌಂಟು? 3360 ರೂಪಾಯಿ ಅದಾವೆ. ಆದ್ದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ? ಏನಿಲ್ಲ, ಫಸ್ಟ್ನೇದಾಗಿ ನಮಗೆ ಇದು ಅಮೌಂಟಿಂದ ಸಪ್ರೇಟು ಮತ್ತು ನಮಗೆ ಟೋಟಲ್ ನಾಣ್ಯಗಳ ಸಂಖ್ಯೆ ಎಷ್ಟಂದು ನಾವು ಈ ಕಾನ್ಸೆಪ್ಟ್ನ ನಮ್ಗೆ ಅರ್ಥ ಆಯ್ತು ಅಂದರೆ ನಾವು ಈ ಪ್ರಾಬ್ಲಮ್ನ ನಾಣ್ಯಗಳ ಪ್ರಾಬ್ಲಮ್ಗಳನ್ನ ಈಸಿಯಾಗಿ ಮಾಡ್ಬೋದು. ಫಸ್ಟ್ನೇದಾಗಿ ನಮಗೆ ಅಮೌಂಟು ಯಾವುದಂತ ಕ್ಯಾಲ್ಕುಲೇಷನ್ ಗೊತ್ತಿರಬೇಕು ಮತ್ತು ನಾಣ್ಯಗಳ ಸಂಖ್ಯೆ ಎಷ್ಟಂತ ಗೊತ್ತಿರಬೇಕು. ಕೆಲವೊಂದು ಟೈಮ್ ನಮ್ಗೆ ಏನು ಮಾಡ್ತಾನೆ ಅಂದರೆ ಕೆಲವೊಂದು ಟೈಮು ನಾಣ್ಯಗಳ ಸಂಖ್ಯೆ ಮೇಲೆ ಪ್ರಾಬ್ಲಮ್ ಕೇಳ್ತಾನೆ, ಇಲ್ಲ ನಿಮಗೆ ಅಮೌಂಟ್ ಮೇಲೆ ಪ್ರಾಬ್ಲಮ್ ಕೇಳೋದು. ಇಲ್ಲಿ ನೋಡಿ ಇಲ್ಲಿ ಇತ್ತಲ್ಲ ಅದೇ ಥರನೇ ಫಸ್ಟ್ನೇದಾಗಿ ನಮಗೆ ಏನು ಕೇಳಿದ್ರೆ ಅಮೌಂಟ್ಗಳ ಮೇಲೆ ಕೇಳಿದ್ರು. ಇಲ್ಲಿ ಟೋಟಲ್ ನಾಣ್ಯಗಳ ಸಂಖ್ಯೆ ಎಷ್ಟಂತ ಕೇಳಿದರು. ಆಮೇಲೆ ಇಲ್ಲಿ ಏನು ಕೇಳಿದ್ರು? ಈ ಪ್ರಾಬ್ಲಮಲ್ಲಿ ನಮಗೆ ಟೋಟಲ್ ಅಮೌಂಟ್ ಎಷ್ಟಿದೆ ಅಂತ ಕೇಳಿದ್ರು ಇಲ್ಲಿ. ಕರೆಕ್ಟಲ್ಲ? ಇದೇ ಥರ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅದೇ ಥರ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಏನಿದೆ? ಎ ಪೇಮೆಂಟ್ ಆಫ್ 120 is made with 10 rupees, 5 rupees and 2 coins ಅಂತ. A total of 25 coins are used. Which of the following is the number of 10 coins used in the payment ಅದ. ಸೇಮ್ ಅದೇ ಥರ ನಾವು ಫಸ್ಟ್ ಪ್ರಾಬ್ಲಮಲ್ಲಿ ಮಾಡಿದ್ವಲ್ಲ, ಫಸ್ಟ್ ಪ್ರಾಬ್ಲಮಲ್ಲಿ ಯಾವ ಥರ ಮಾಡಿದ್ವಲ್ಲ ಸೇಮ್ ಎಕ್ಸಾಕ್ಟ್ಲಿ ಡೆಡ್ ಪ್ರಾಬ್ಲಮ್ ಇರೋದು, ಏನಿಲ್ಲ. ಫಸ್ಟ್ನೇದಾಗಿ ನಮಗೆ ಟೋಟಲ್ ಕಾಯಿನ್ಸ್ ಎಷ್ಟಿದಾವೆ? 10 ರೂಪಾಯಿ ಕಾಯಿನ್ ಎಷ್ಟೈತಿ? 10 ರೂಪಾಯಿ ಕಾಯಿನ್ಸು ಮತ್ತು 5 ರೂಪಾಯಿ ಕಾಯಿನು ಮತ್ತು 2 ರೂಪಾಯಿ ಕಾಯಿನ್ಗಳು ಎಷ್ಟೈತಿ? ಟೋಟಲ್ ಅಮೌಂಟು 120 ರೂಪಾಯಿ ಐತಿ. ಅದೇ ಥರ ಅವನು 25 ಕಾಯಿನ್ಸ್ನ ಖರ್ಚು ಮಾಡಿದ್ದಾನೆ. ಇಲ್ಲಿ 25 ಕಾಯಿನ್ಸ್ ಅಂದರೆ 10 ರೂಪಾಯಿ ಎಷ್ಟು ಕಾಯಿನ್ಸ್ ಇದು ಗೊತ್ತಿಲ್ಲ, ಮತ್ತು
5 ರೂಪಾಯಿ ಎಷ್ಟು ಕಾಯಿನ್ ಇದ್ದು ಗೊತ್ತಿಲ್ಲ, ಮತ್ತು 2 ರೂಪಾಯಿ ಎಷ್ಟು ಕಾಯಿನ್ ಇದ್ದು ಗೊತ್ತಿಲ್ಲ. ಅದರಲ್ಲಿ ಎಷ್ಟು ಕಾಯಿನ್ಗಳು ಯೂಸ್ ಮಾಡ್ಯಾನ? 25 ರೂಪಾಯಿ ಕಾಯಿನ್ಸ್ನ ಯೂಸ್ ಮಾಡ್ಯಾನ, ಕರೆಕ್ಟ್ ಅಲ್ಲ? 25 ರೂಪಾಯಿ ಕಾಯಿನ್ ಯೂಸ್ ಮಾಡ್ಯಾನ ಅಂದರೆ ನಮಗೆ 10 ರೂಪಾಯಿ ಕಾಯಿನ್ ಎಷ್ಟಿದಾವೆ ಕಂಡುಹಿಡಿದು ಅಂತ ಕೊಟ್ಟಿದ್ದಾನೆ ಇಲ್ಲಿ. ಸೊ ಆ ಥರ ಕಂಡುಹಿಡ್ಬೇಕಂದ್ರೆ ನಾವು ಒಂದು ನಿಮಿಷ ಮಾರ್ಕರಲ್ಲಿ ಕಾಣೋದಲ್ಲ. ಸೊ ಈ ಥರ ಕಂಡಾಗ ನಾವೇನು ಮಾಡ್ಬೇಕು ಅಂದರೆ ಇಕ್ವೇಷನ್ ಸಾಲ್ವ್ ಮಾಡ್ಬೇಕು. ಮತ್ತು ಇಕ್ವೇಷನ್ ಸಾಲ್ವ್ ಮಾಡ್ಬೇಕಂದ್ರೆ ಇದು ಆ್ಯಕ್ಚುಲಿ ಇದು ಒಂದು ನಿಮಿಷ, ಇದು ಜೆಡ್, ಇದು ಜೆಡ್, ಇದು 2z, ಇದು z. ಈಗ ನಮಗೆ ಇಷ್ಟು ಕೊಟ್ಟಾದ್ಮೇಲೆ ನಾವೇನು ಮಾಡಬೇಕು? ಇಕ್ವೇಷನ್ ಸಾಲ್ವ್ ಮಾಡಬೇಕು. ಇಕ್ವೇಷನ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಏನು ಮಾಡಬೇಕು? ಇಲ್ಲಿ 2z ಐತಿ ಮತ್ತು ಇಲ್ಲಿ z ಐತಿ. ಅದಕ್ಕೆ ನಾವೇನು ಮಾಡಬೇಕು? 2zನ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಇಲ್ಲಿ ಏನು ಮಾಡಬೇಕು? ಇಲ್ಲಿ 2 ಇಂದ ಗುಣಾಕಾರ ಮಾಡಬೇಕು. ಸೊ 2 ಇಂದ ಗುಣಾಕಾರ ಮಾಡಿದಾಗ ಇಲ್ಲಿನೂ ಕೂಡ 2 ಇಂದ ಗುಣಾಕಾರ ಮಾಡ್ಬೇಕು ಇಲ್ಲಿ ನಾವು. ಸೊ 2 ಇಂದ ಗುಣಾಕಾರ ಮಾಡಿದ್ಮೇಲೆ ನಮ್ಗೆ ಏನು ಸಿಗುತ್ತೆ ಅಂದರೆ ಇಕ್ವೇಷನ್ ಒಂದು ಇದೇನಾಗುತ್ತೆ? 2x + 2y + 2z = ಇದೇನಾಗುತ್ತೆ? 50 ಆಗುತ್ತೆ. ಆದ್ದರಿಂದ ಇದರಲ್ಲಿ ಇದನ್ನು ಮೈನಸ್ ಮಾಡಿರಿ, ಇದರಲ್ಲಿ ಇದನ್ನು ಮೈನಸ್ ಮಾಡಿದಾಗ ನಮಗೇನು ಸಿಗುತ್ತೆ? 10ರಲ್ಲಿ 2 ತೆಗೆದ್ರೆ ಏನಾಗುತ್ತೆ? 8x ಬರುತ್ತೆ, ಪ್ಲಸ್ 5ರಲ್ಲಿ 2 ತೆಗೆದ್ರೆ ನಮಗಾಗುತ್ತೆ 3y ಬರುತ್ತೆ, ಮತ್ತು 2z ಮೈನಸ್ ಆಗುತ್ತೆ, ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ಮತ್ತು 120ರಲ್ಲಿ 50 ತೆಗೆದ್ರೆ ನಮಗೇನಾಗುತ್ತೆ? ಇಲ್ಲಿ 70 ಬರುತ್ತೆ, ಕರೆಕ್ಟಲ್ಲ? ಇದೊಂದು ನಮಗೆ ಇಕ್ವೇಷನ್ ಬಂತಿಲ್ಲಿ. ಈಗ ನಮಗೆ 10 ರೂಪಾಯಿ ಕಾಯಿನ್ಸ್ ಎಷ್ಟು ಖರ್ಚು ಮಾಡಿದಾನೆ, 10 ರೂಪಾಯಿ ಕಾಯಿನ್ಸ್ಗಳು ಎಷ್ಟಿದ್ವು ಅಂತ ಟೋಟಲ್ 10 ರೂಪಾಯಿ ನಾಣ್ಯಗಳದ್ದು ಎಷ್ಟು ಸಂಖ್ಯೆಗಳಿದ್ದು ಕಂಡುಹಿಡಿಯೋಣ. ಈಗ ನಾವೇನು ಮಾಡಬೇಕು ಅಂದರೆ ನಮಗೆ ಈ ಥರ ಇಕ್ವೇಷನ್ ಬಂದಮೇಲೆ ನಾನು ಫಸ್ಟ್ ಪ್ರಾಬ್ಲಮ್ ಹೇಳಿದ್ನಲ್ಲ, ಒಂದೊಂದು ಆಪ್ಷನ್ ಹಾಕಿ ನೋಡಿರಲಿ ಯಾವ್ದು ಆನ್ಸರ್ ಆಗುತ್ತೆ ಅದೇ ರೈಟ್ ಆನ್ಸರ್ ಆಗುತ್ತೆ. ಈಗ ನೋಡಿರಿ, ನಾವು ಆಪ್ಷನ್ ನಂಬರ್ 6 ಅಂತ ತೊಗೊಂಡಾಗ, ಆಪ್ಷನ್ 6 ತೊಗೊಂಡಾಗ ಎಕ್ಸಲ್ಲಿ ಏನು 6 ಅಂತ ಹಾಕಿರಿ, ಎಕ್ಸಲ್ಲಿ 6 ಅಂತ ಹಾಕಿದರೆ ನಮ್ಗೆ ಏನಾಗುತ್ತೆ? ಸಿಗುತ್ತೆ 8 × 6 + 3y = 70. ಸೊ 3y = 8 × 48. ಈ 70ರಲ್ಲಿ 48ನ ತೆಗೆದ್ರೆ ನಮಗೇನು ಸಿಗುತ್ತೆ? ನಮಗೆ 22 ಬರುತ್ತೆ. ಸೊ ಕರೆಕ್ಟಲ್ಲ? 70ರಲ್ಲಿ ನಾವು 48ನ ತೆಗೆದ್ರೆ 22 ಬರುತ್ತೆ. ಸೊ 22 3ರ ಮಗ್ಗಲ್ಲಿ ಬರುತ್ತಾ? ಬರಲ್ಲ. ಆದ್ದರಿಂದ ಇದು ಕ್ಯಾನ್ಸಲ್ ಆಯಿತು. ಕರೆಕ್ಟ? ಯಾವಾಗಲೂ ನಮಗೆ ದುಡ್ಡು ಅಮೌಂಟ್ ಯಾವಾಗಲೂ ಏನಾಗುತ್ತಾ? ಅದು ಫುಲ್ ವ್ಯಾಲ್ಯೂವಲ್ಲಿ ಇರುತ್ತೆ, ಫ್ರ್ಯಾಕ್ಷನ್ ವ್ಯಾಲ್ಯೂಲ್ಲಿ ಇರಲ್ಲ. ಅದೇ ನಾವಿಲ್ಲಿ ಡಿವೈಡ್ ಮಾಡಿದ್ರೆ ನಮಗೆ ಏನಾಗುತ್ತೆ? y ವ್ಯಾಲ್ಯೂ 7 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಇದು ತಪ್ಪಾಗುತ್ತೆ. ಅದೇ ಥರ ಆಪ್ಷನ್ ನಂಬರ್ ಬಿ ಹಾಕಿ ನೋಡಿ ಏನಂತ? ಎಕ್ಸ್ ವ್ಯಾಲ್ಯೂ ನಾವು 10 ಅಂತ ಹಾಕಿ ನೋಡಿ ಏನಾಗುತ್ತೆ? 8 × 10 + 3y = 70. ಸೊ ನೋಡಿ ಇಲ್ಲಿ ನಮಗೇನಾಗುತ್ತೆ? ಎಕ್ಸ್ ವ್ಯಾಲ್ಯೂ ನಮಗೇನಾಗುತ್ತೆ? ಮತ್ತು ಮೈನಸಲ್ಲಿ ಬರುತ್ತೆ. ಸೊ 3y = -10 ಬರುತ್ತೆ. ಒಂದು ನಿಮಿಷ ಇದನ್ನು ಕರೆಕ್ಟಾಗಿ ಬರೀತೇನೆ. ಸೊ ನಮಗೆ 3y = -10 ಬಂದರೆ ಇದು ಏನಾಗುತ್ತೆ? ನಮಗೆ ತಪ್ಪಾಗುತ್ತೆ, ಕರೆಕ್ಟಲ್ಲ? ಇದು ತಪ್ಪಾಗುತ್ತೆ. ಅದೇ ಥರ ಸಿ ವ್ಯಾಲ್ಯೂ ನಮಗೇನು ಹಾಕಿರಿ? 4 ಹಾಕಿ ನೋಡಿ ಇಲ್ಲಿ, ಸಾರಿ ಎಕ್ಸ್ ವ್ಯಾಲ್ಯೂ 4 ಅಂತ ಹಾಕಿ ನೋಡಿ, x = 4. ಸೊ 8 × 4 + 3y = 70. ಸೊ ನಮಗೆ 3y ಏನು ಬರುತ್ತೆ? ಇಲ್ಲಿ 8 × 4 = 32 ಆಯಿತು. ಈ 32 70ರಲ್ಲಿ ನಾವು 32 ತೆಗೆದ್ರೆ ನಮಗೇನು ಸಿಗುತ್ತೆ? ಇಲ್ಲಿ 38 ಆನ್ಸರ್. ಇದು 3ರಿಂದ ಡಿವೈಡ್ ಆಗುತ್ತಾ? ಆಗಲ್ಲ. ಸೊ ಇದನ್ನು ಆನ್ಸರ್ ಬರಲ್ಲ ನಮಗೆ. ಈ ಥರ 4th ಅಂತ ನೋಡಿ ಇಲ್ಲಿ, 4th ಅಂತ ಆಪ್ಷನ್ 4th ಅಂತ x = ನಾವು ಇಲ್ಲಿ 8 ಅಂತ ಹಾಕಿ ನೋಡಿ. ಸೊ 8 ಅಂತ ಹಾಕಿ ನೋಡಿದ್ರೆ ನಮಗೇನು ಸಿಗುತ್ತೆ? 8 × 8 + 3y = 70. ಆದ್ದರಿಂದ ಇಲ್ಲಿ ನಮಗೆ 8 × 64, 70ರಲ್ಲಿ 64 ತೆಗೆದ್ರೆ ನಮಗೇನು ಸಿಗುತ್ತೆ? 6 ಬರುತ್ತೆ. ಸೊ 3ರ ಮಗ್ಗಿಂದ 6 ಹೋಗುತ್ತೆ. ಆದ್ದರಿಂದ y = 2 ಬಂತು. ಸೊ ನಮಗೆ y ವ್ಯಾಲ್ಯೂ ಕಂಪ್ಲೀಟಾಗಿ ಒಂದು ಫುಲ್ ವ್ಯಾಲ್ಯೂ ಬರಬೇಕು, ಅದೇ ನಮಗೆ ರೈಟ್ ಆನ್ಸರ್ ಆಗಿರುವಂಥದ್ದು. ಆದ್ದರಿಂದ ನಮಗೆ 10 ರೂಪಾಯಿ ಕಾಯಿನ್ಸ್ ಎಷ್ಟು ನಂಬರ್ ಇದ್ವು ಅಂದರೆ ಟೋಟಲ್ 10 ರೂಪಾಯಿ ಕಾಯಿನ್ಸು 8 ನಂಬರ್ ಇದ್ದವು. ಆದ್ದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ ನಿಮ್ಗೆ? ಇನ್ ಕೇಸ್ ಏನಿಲ್ಲ, ನಾವು ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ನಾವು ಅಪ್ಲೈ ಮಾಡ್ಕೊತ ಹೋಗೋದು. ಟೋಟಲು 120 ರೂಪಾಯಿ ಇದ್ದವು, ಯಾವುದು? 10 ರೂಪಾಯಿ, 5 ರೂಪಾಯಿ ಮತ್ತು 2 ರೂಪಾಯಿ ಕಾಯಿನ್ಸ್ ಅಂತ. ಅದರಲ್ಲಿ ನಾವು 25 ರೂಪಾಯಿನ ಖರ್ಚು ಮಾಡಿವಿ, 25 ಕಾಯಿನ್ಸ್ನ ಖರ್ಚು ಮಾಡಿ 25 ರೂಪಾಯಿ ಅಲ್ಲ, 25 ರೂಪಾಯಿ ಕಾಯಿನ್ನ ಖರ್ಚು ಮಾಡಿವಿ. ಅದು ಯಾವ್ದಾದ್ರು 10 ರೂಪಾಯಿ ಎಷ್ಟು ಕಾಯಿನ್ ಇದು ಗೊತ್ತಿಲ್ಲ, 5 ರೂಪಾಯಿ ಎಷ್ಟು ಕಾಯಿನ್ ಇದು ಗೊತ್ತಿಲ್ಲ, ಅದೇ ಥರ 2 ಕಾಯಿನ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ನಾವು ಈ ಥರ ಖರ್ಚು ಮಾಡಿದ್ಮೇಲೆ ನಮಗೆ 10 ರೂಪಾಯಿ ಕಾಯಿನ್ನ ಎಷ್ಟು ಸಂಖ್ಯೆಗಳಲ್ಲಿ ಖರ್ಚು ಮಾಡಿ ಕಂಡುಹಿಡಿದು ಕೊಡೋದಾರಲಿ. ಸೊ ಆ ಥರ ಮಾಡೋದಾದ್ರೆ ನಾವು ಈ ಥರನ ಸೊಲ್ಯೂಷನ್ ಮಾಡಬೇಕಿಲ್ಲ. ಅರ್ಥ ಆಯ್ತಲ್ಲ? ಸೊ ನಿಮ್ಗೆ ಇನ್ ಕೇಸ್ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಸೊ ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಸಜೆಷನ್ಸ್ ಹೇಳೋದಾದರೂ ಹೇಳ್ಬೋದು. ಸೊ ಇಷ್ಟು ಹೇಳಿ ನಾನು ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್. ಸೊ ನಾನು ಇದು ಐ ಥಿಂಕ್ ರೇಷಿಯೋ ಅಲ್ಲಿ ಇನ್ನೊಂದು ಕ್ಲಾಸ್ ಇಸ್ ಇನಫ್. ಈ ಇನ್ನೊಂದು ಕ್ಲಾಸ್ ಇದ್ದರೆ ನಮಗೆ ಈ ರೇಷಿಯೋ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ, ಕರೆಕ್ಟಲ್ಲ? ಸೊ ಇದು ಕನ್ನಡದಲ್ಲಿ ಧನ್ಯವಾದಗಳು. ಸೊ ನಿಮ್ಗೆ ಇವತ್ತಿನ ಕ್ಲಾಸ್ ಹೆಂಗೆ ಅನ್ನಿಸ್ತು, ಏನಾದರೂ ಸಜೆಷನ್ಸ್ ಇದ್ದರೆ ಹೇಳ್ಬೋದು, ಕರೆಕ್ಟಲ್ಲ? ಮತ್ತು ನಿಮಗೆ ಇದರದ್ದು PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಟೆಲಿಗ್ರಾಮ್ ಚಾನಲ್ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ.
ಯಾವುದು ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ. ಸೊ ಇದು ಟೆಲಿಗ್ರಾಮ್ ಚಾನಲು, ಯೂಟ್ಯೂಬ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಚಾನಲು, ವಾಟ್ಸಪ್ ಚಾನಲ್ ಎಲ್ಲ ಕಡೆ ಇದೇ ನೇಮಲ್ಲಿ ಐತೆ ನಮ್ಮದು. ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ಮತ್ತು ನಿಮ್ಗೆ ಏನೊಂದು ಸಜೆಷನ್ಸ್ ಇದ್ರೂ ಕೂಡ ಹೇಳ್ಬೋದು. ಮತ್ತು ಇದನ್ನು ನಿಮ್ಮ ಕ್ಲಾಸ್ ಲೈಕ್ ಆದರೆ ನೀವು ಇದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಕ್ಲಾಸ್ನ ಮತ್ತು ಈ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟು ಕ್ಲಾಸ್ನ ಮುಗಿಸ್ತೇನೆ. ಥ್ಯಾಂಕ್ ಯು.